8:30 ಗಂಟೆಗೆ ಸರಿಯಾಗಿ ಜ್ಯೋತಿ ಪೂಜೆಯನ್ನ ನಡೆಸ್ಕೊಳ್ಬೇಕಾದ್ರೆ ಗಮನಿಸಿದ್ದೇನು ಅಂದ್ರೆ ಬಹಳಷ್ಟು ಜನ ಬಹಳ ಭಕ್ತಿ ಭಾವದಿಂದ ಬಂದು ಪೂಜೆಯಲ್ಲಿ ಇಲ್ಲಿ ಪಾಲ್ಗೊಂಡಿದ್ದು. ಅನೇಕ ಕಡೆ ನಾನು ನೋಡ್ತೀನಿ, ಕೆಲವರು ಇರ್ತಾರೆ, ಮೂವತ್ತು ಪೂಜೆ ಮಾಡ್ತಾ ಇರ್ತಾರೆ, ಕೊನೆಯಲ್ಲಿ ಬರ್ತಾರೆ, ಆಮೇಲೆ ಲೇಟ್ ಆಗಿ ಬರ್ತಾರೆ. ಆ ತರ ಸ್ವಲ್ಪ ಅವ್ಯವಸ್ಥೆ ಕಾಣಿಸ್ತದೆ ಅಲ್ಲಲ್ಲಿ. ಆದ್ರೆ ಇಲ್ಲಿ ಬಹಳಷ್ಟು ಭಕ್ತಿಯಿಂದ ಎಲ್ಲರೂ ಹೆಚ್ಚು ಜನ ಸಮಾವೇಶ ಆಗಿದ್ರು. ಅದಕ್ಕೆ ನಾವು ಅದನ್ನ ನೆನೆಸ್ಕೊಳ್ಬೇಕು. ಅದನ್ನ ಪೂಜೆ ಅಂದ ತಕ್ಷಣ ಅದು ನಮ್ಮ ಕರ್ತವ್ಯ, ಮೊದಲನೇ ಕರ್ತವ್ಯ. ಎಲ್ಲರೂ ಭಾಗವಹಿಸಿ ನಾವು ಇಲ್ಲಿ ಆ ಭಗವಂತನನ್ನು ನೆನೆಸ್ಕೊಳ್ಳೋ ಕಾರ್ಯಕ್ರಮ ನಡೀಬೇಕು. ಯಾರೋ ಮಾಡ್ತಾರೆ, ಆ ತರ ಅಲ್ಲ. ಹಾಗಾಗಿ ಇಲ್ಲಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸ್ಕೊಟ್ರು, ಪೂಜೆ ಕಾರ್ಯಕ್ರಮ. ಅಲ್ಲಿ ನಡೆಸ್ಕೊಟ್ಟಂತ ಎಲ್ಲ ಸೋದರ ಸೋದರಿಯರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಈಗ ಉಪನ್ಯಾಸಗಳ ಕಾರ್ಯಕ್ರಮಕ್ಕೆ ಮೊದಲು ಪ್ರಸ್ತಾವನೆ. ಈ 1ನೇ ಉಪನ್ಯಾಸವನ್ನ ಬುದ್ಧನ ಜನನ ಮತ್ತು ವಿದ್ಯಾಭ್ಯಾಸ. ಇವತ್ತು ಆಷಾಢ ಹುಣ್ಣಿಮೆ ಆಚರಣೆಯನ್ನ ನಾವು ಸೇರಲು ಮಾಡಲಿಲ್ಲ ಸೇರಿದ್ದೀವಿ. ಬುದ್ಧನ ಬಗ್ಗೆ ಬೌದ್ಧ ಧರ್ಮದ ಗ್ರಂಥಗಳಲ್ಲಿ ಬುದ್ಧನ ಜನನ, ಬಾಲ್ಯ, ಆತನ ಆ ಮಧ್ಯೆ ಆಗದಂತ ಪರಿವರ್ತನೆ, ಜಗತ್ತಿನ ದುಃಖದ ನಿವಾರಣೆಗೆ ನಾನೇನು ಮಾಡಬಹುದು, ನನ್ನ ಕಾಣಿಕೆ ಏನು, ಅದನ್ನೆಲ್ಲ ಬೌದ್ಧ ಗ್ರಂಥಗಳಲ್ಲಿ ನಮಗೆ ವಿಸ್ತಾರವಾಗಿ ಸಿಕ್ಕುತ್ತೆ. ಹಾಗಾಗಿ ನಮ್ಮ ಇತಿಹಾಸವೇ ವಾಂಗ್ಮಯದಲ್ಲಿ ಕೂಡ ಅದನ್ನು ಸೇರಿಸಿದ್ದಾರೆ. ಯಾಕೆ ಅಂತಂದ್ರೆ ಬೌದ್ಧ ಧರ್ಮದ ಅನೇಕ ನೀತಿ ನಿಯಮಗಳನ್ನ ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಅದನ್ನು ಸೇರಿಸಿದ್ದಾರೆ ಆಲ್ಕಾಡ್ರು, ಮತ್ತೆ HV ಬ್ಲಾವಿಟ್ಸ್ಕಿ ಅವರು. ಆ ಪ್ರಾರಂಭ ಆದ ತಕ್ಷಣನೇ ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದಂಗೆ ನಮಗೆ ಕಾಣಿಸುತ್ತೆ. ಅವರು ಬೌದ್ಧ ಧರ್ಮದ ಪ್ರಚಾರಕ್ಕೆ, ಬೌದ್ಧ ಧರ್ಮದ ನೀತಿ ನಿಯಮಗಳನ್ನು ಜಗತ್ತಿಗೆ ತಿಳಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಆ ಬೌದ್ಧ ಧರ್ಮದ ನೀತಿ ನಿಯಮಗಳನ್ನೆಲ್ಲ ಹೆಚ್ಚಿಗೆ ನಮ್ಮ ಇತಿಹಾಸ ವಾಂಗ್ಮಯದಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ಬುದ್ಧನ ಜನನ, ಬುದ್ಧನ ಜ್ಞಾನೋದಯ, ಬುದ್ಧನ ನಿರ್ವಾಣ ಅದೆಲ್ಲ ನಡೆದದ್ದು ವೈಶಾಖ ಹುಣ್ಣಿಮೆ ದಿನ. ಅದನ್ನ ವೈಶಾಖ ಹುಣ್ಣಿಮೆ ದಿನ ನಾವು ನೆನೆಸ್ಕೊಳ್ತೀವಿ, ಆಚರಣೆ ಮಾಡ್ತೀವಿ. ಹಾಗೆ ಬುದ್ಧನ ಕಂಡುಕೊಂಡ ಸತ್ಯಗಳನ್ನ, ಚತುರಾರ್ಯ ಸತ್ಯಗಳನ್ನ, ಅಷ್ಟಾಂಗ ಮಾರ್ಗಗಳನ್ನ ಪ್ರಪ್ರಥಮವಾಗಿ ತನ್ನ ಶಿಷ್ಯರಿಗೆ ಬೋಧಿಸುವ ಮೂಲಕ ಜಗತ್ತಿಗೆ ಕೊಟ್ಟಂತ ದಿನ ಆಷಾಢ ಹುಣ್ಣಿಮೆ. ಅದರ ಬಗ್ಗೆ ವಿವರಗಳು ಮುಂದೆ ಬರುತ್ತೆ, ಗಮನಿಸೋಣ ನಾವೆಲ್ಲ. ಹಾಗಾಗಿ ಇಂದಿನ ದಿನ ಆಷಾಢ ಹುಣ್ಣಿಮೆ ದಿನ ನಾವು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಅದರಲ್ಲಿ ಬುದ್ಧನ ಜನನ, ವಿದ್ಯಾಭ್ಯಾಸ, ಹಾಗೇನೆ ಚತುರಾರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗಗಳು, ಇದರ ಜೊತೆಗೆ ಆ ವೈಶಾಖ ಹುಣ್ಣಿಮೆ ದಿನಾನು ಸ್ವಲ್ಪ ಜ್ಞಾಪಿಸ್ಕೊಳ್ಳೋ ಅಂತ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದೆ. ಅದು ನಾವು ಅದ್ರ ಕೂಡ ನಾವು ಗಮನಿಸಬೇಕಾದ ವಿಷಯ. ಅದನ್ನು ಇವತ್ತು ಜ್ಞಾಪಿಸ್ಕೊಳ್ತೇವೆ ನಾವು. ಹಾಗಾಗಿ ಮೊದಲನೇ ಉಪನ್ಯಾಸದಲ್ಲಿ ಸೋದರ ಗೋಪಾಲಕೃಷ್ಣವರು, ಕೃಷ್ಣ ಶೆಟ್ಟಿ ಅವರು ಸಿದ್ಧಾರ್ಥನ ಜನನ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಎರಡನೇ ಉಪನ್ಯಾಸ 11:15ಕ್ಕೆ ಇದರಲ್ಲಿ ಚತುರಾರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳು ಈ ವಿಷಯದ ಬಗ್ಗೆ ನಮ್ಮ ಹಿರಿಯ ಸೋದರರಾಗಿರ್ತಕ್ಕಂಥ ನಾರಾಯಣ ಗುರುಗಳು, ಅವ್ರನ್ನ ನಾರಾಯಣ ಗುರುಗಳು ಅಂತಲೇ ಅಲ್ಲೆಲ್ಲಿ ನಾವು ಸಂಬೋಧಿಸ್ತಾ ಇರ್ತೀವಿ. ಅವ್ರ ಗುರುಗಳು ಯಾಕೆಂದ್ರೆ ಮಕ್ಕಳಿಗೂ ಗುರುಗಳು, ಮತ್ತೆ ಈಗ ನಮಗೂ ಗುರುಗಳು. ಹಾಗಾಗಿ ಅವರು ಚತುರಾರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳ ಬಗ್ಗೆ ನಮಗೆಲ್ಲ ಪರಿಚಯ ಮಾಡಿಕೊಡ್ಲಿದ್ದಾರೆ. ಮತ್ತೆ 12 ಗಂಟೆಗೆ ವಿರಾಮದ ನಂತರ
12:15 ಮೂರನೇ ಉಪನ್ಯಾಸ. ವಿಷಯ ಭಗವಾನ್ ಬುದ್ಧ ಒಂದು ಚಿಂತನೆ. ಇದು ಬುದ್ಧ ಚಿಂತನೆ ಅಂದ್ರೆ ಬಹಳ ವಿಶಾಲವಾಗಿ ಅರ್ಥ ಇರ್ತಕ್ಕಂಥದ್ದು. ಅವ್ರು ಬಹುಶಃ ಅದ್ರ ಬಗ್ಗೆನೆ ಚಿಂತನೆ ಮಾಡಿ ಅದನ್ನು ಸಿದ್ಧತೆ ಮಾಡಿಕೊಂಡು ಬಂದಿದ್ದಾರೆ. ಸೋದರ ಎಚ್ ಪಿಲ್ಲಪ್ಪನವರು, ವಿಶ್ರಾಂತಿ ಹೈಕೋರ್ಟ್ ನ್ಯಾಯಮೂರ್ತಿಗಳು, ಹೊಸದುರ್ಗ. ಇವರು ಬುದ್ಧ ಚಿಂತನೆಯ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಮುಂದಿನ ಕಾರ್ಯಕ್ರಮ 1:15 ಭೋಜನ. ಅಲ್ಲಿಂದ 2:15 ಗೋಷ್ಠಿಗಾನ. ನಂತರ ಒಕ್ಕೂಟದ ಸಭೆ. ಸೋದರ MR ಗೋಪಾಲ್, ಲಾಡ್ಜ್ಗಳ ವ್ಯವಸ್ಥಾಪಕರು, KTF ಬೆಂಗಳೂರು. ಬಹುಶಃ ಅವರು ಸ್ವಲ್ಪ ಬರೋದೇನೋ ಫೋನ್ ಮಾಡಿದ್ರು. ಬಹುಶಃ ಬರ್ತಾರೆ ಅಂತ ನಿರೀಕ್ಷಿಸೋಣ. ಇಲ್ಲ ಅಂದ್ರೆ ಬೇರೆಯವರು ಅದರ ಬಗ್ಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಮಹಾಮಂಗಳ ಸುತ್ತ. ಇದರ ಬಗ್ಗೆ ಸೋದರ BK ನಾಗರಾಜಪ್ಪನವರು ಆಷಾಢ ಹುಣ್ಣಿಮೆಯಲ್ಲಿ ಅದರ ಕಾರ್ಯಕ್ರಮ ಇಲ್ಲದೆ ಇದ್ರು ಕೂಡ ಒಂದ್ಸಲ ನಮ್ಮನ್ನೆಲ್ಲ ಹಿಂದಕ್ಕೆ ಕರ್ಕೊಂಡೋಗಿ ವೈಶಾಖ ಹುಣ್ಣಿಮೆಯನ್ನು ಜ್ಞಾಪಿಸ್ತಾರೆ. ಮತ್ತೆ ಮಹಾಮಂಗಳ ಸೂತ್ರ ಇದು ಎಷ್ಟು ಅನಿವಾರ್ಯ ಆ ಕಾಲದಲ್ಲಿ ಮಾಡಿರೋದು, ಅದು ಇವತ್ತಿಗೆ ಎಷ್ಟು ಅನಿವಾರ್ಯ, ಅದ್ರಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನಾವು ನಿತ್ಯ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಅಳವಡಿಸಿಕೊಂಡ್ರೆ ನಮ್ಗೆ ವಿಶ್ವಮಾನವ ಸೋದರತ್ವದ ಕಡೆ ನಮ್ಮ ಪ್ರಜ್ಞೆಯನ್ನು ತಗೊಂಡು ಹೋಗ್ಬೋದು ಅಂತಕ್ಕಂಥ ವಿಷಯಗಳೆಲ್ಲ ಆ ಸೂತ್ರದಲ್ಲಿ ಇದಾವೆ. ಅದರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕು, ಮುಂದೆ ಮಾಡೋಣ. ಹಾಗೆ 4 ಗಂಟೆ ಮಧ್ಯಾಹ್ನ 4:05 ಉಪನ್ಯಾಸ ಆಷಾಢ ಪೌರ್ಣಮಿ ವಿಶೇಷ ಮತ್ತು ಆಷಾಢ ಪೌರ್ಣಮಿ ಧ್ಯಾನ ಕಾರ್ಯಾಗಾರ. ಅದನ್ನ ನಡೆಸ್ಕೊಳ್ಳೋದಕ್ಕೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನ ನಡೆಸ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ. ಹಾಗೆ 5:20 ವಂದನಾರ್ಪಣೆ. ಗಂಗರಾಜ್ ಅವರು, ಕಾರ್ಯದರ್ಶಿ, ಹುಳಿಯಾರ್ ಅವರು, ಆಷಾಢ ಹುಣ್ಣಿಮೆ ಒಕ್ಕೂಟಗಳ ಕಾರ್ಯದರ್ಶಿ ಅವರು, ಅವ್ರು ನಡೆಸ್ಕೊಳ್ತಾರೆ ವಂದನಾರ್ಪಣೆ ಕಾರ್ಯಕ್ರಮ. ನಂತರ 5:30 ಲಘು ಉಪಾಹಾರ ಮತ್ತು ನಿರ್ಗಮನ ಅಂತ ಇಲ್ಲೆಲ್ಲ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಎಲ್ಲಾ ಸಹೋದರರು ಕೊನೆಯವರೆಗೂ, ಇದು 8 ಗಂಟೆಯಿಂದ ಪ್ರಾರಂಭವಾಗಿ ಸಾಯಂಕಾಲ 5:15 ಅಂದ್ರೆ ನಾವೆಲ್ಲ ಸಹನೆಯಿಂದ ಈ ಕಾರ್ಯಕ್ರಮದಲ್ಲಿ ಯಾವ್ದು ತಪ್ಪಿಸ್ಕೊಳ್ಳದೆ ಮಧ್ಯ ಹೊರಟೋಗ್ತಾ ಇರೋದು, ಅಥವಾ ಬರ್ತಾ ಇರೋದು, ಈ ತರ ಅವ್ಯವಸ್ಥೆಗೆ ಅವಕಾಶ ಕೊಡದೆ ದಯವಿಟ್ಟು ಬಂದಿರತಕ್ಕಂತ ಎಲ್ಲಾ ಸಹೋದರರು ಈ ಕಾರ್ಯಕ್ರಮದ ಪೂರಾ ಸಮಯವನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರಲ್ಲಿ ಪ್ರಾರ್ಥಿಸ್ತಾ ಮುಂದಿನ ಕಾರ್ಯಕ್ರಮ ಈಗ ಮೊದಲನೆಯ ಉಪನ್ಯಾಸ 10:30 ಅಂತಿದೆ. ಇನ್ನೂ ಸ್ವಲ್ಪ ಮೊದಲೇ ಪ್ರಾರಂಭ ಮಾಡೋಣ. ದಯವಿಟ್ಟು ಸೋದರ ಗೋಪಾಲ್ ಕೃಷ್ಣ ಶೆಟ್ಟಿ ಅವರು ಬರಬೇಕು ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ನೋಡ್ಕೊಂಡು ಜೀವನ್ಮುಕ್ತ ಮಹಾತ್ಮರನ್ನ ಸ್ಮರಿಸುತ್ತಾ ಸೆಂಟ್ರ್ ಬರ್ತಾ ಇದೆಯಾ?
ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನ ನಿರ್ದೇಶಕರು ಹಾಗೂ 9 ಲಕ್ಷ ಒಕ್ಕೂಟದ ಹಾಗೂ ವಿಶೇಷ ಆಹ್ವಾನಿತರೆ ಉಪನ್ಯಾಸಕರು ಸಹೋದರ ಸಹೋದರಿಯರು, ಪ್ರತಿ ವರ್ಷ ಈ ಗೌರಂಗ ಹಬ್ಬದಲ್ಲಿ ಪುಣ್ಯಕ್ಷೇತ್ರ ಪ್ರದರ್ಶನ ವಿಶೇಷವಾಗಿ ಶ್ರೀ ಗವಿರಂಗನಾಥ ಸ್ವಾಮಿಯ ಚರಣಾನಂದಕ್ಕೆ ನಮಿಸಬೇಕು. ಇಲ್ಲೊಂದು ವಿಶೇಷ ಶಕ್ತಿ ಇದೆ. ಆ ಶಕ್ತಿಯನ್ನ ಗಮನಿಸಿದಂತಹ ಇಂದಿನ ಸಹೋದರ ಸಹೋದರಿಯರು, ಅದರಲ್ಲೂ ವಿಶೇಷವಾಗಿ ಎ ವಾಸುದೇವಯ್ಯ, ಟಿ.ಆರ್. ಶ್ರೀನಿವಾಸ ಶೆಟ್ರು, ವೆಂಕಟೇಶ್ ಶೆಟ್ರು ಅಂತೇಳಿ ಅವರು ಉಳಿಯಾದ 9 ಸಹೋದರರು ಸೇರಿ ಇಲ್ಲಿ ಒಂದು ರಾಷ್ಟ್ರಗೋಷ್ಠಿ ಆಗ್ಲೇಬೇಕು ಅನ್ನೋ ದೃಷ್ಟಿಗೋಸ್ಕರ 1965ರಲ್ಲಿ ಶುರು ಮಾಡಿದ್ರು. ಇಲ್ಲಿ ಈ ಗೌರಂಗ ಕ್ಷೇತ್ರದಲ್ಲಿ ಆ ಒಂದು ವ್ಯಾಸಂಗೋಷ್ಠಿಯನ್ನು ಪ್ರಾರಂಭ ಮಾಡಿದ್ರು. ಅದನ್ನ ಮೊದಲ ನಿರ್ದೇಶಕತ್ವವನ್ನ ಈ ವಾಸುದೇವ ನೆರವೇರಿಸ್ತಾರೆ. ಅವತ್ತು ಮೊದಲೆಲ್ಲ 7 ದಿನದ ವ್ಯಾಸಂಗೋಷ್ಠಿ ಇತ್ತು. ಅದನ್ನ ವಿಶೇಷವಾಗಿ ನಡೆಸ್ಕೊಂಡ್ಬಂತು. ಈಗ ಆ ಪೂರ್ವಭಾವಿಗೆ ನಾನು ಸ್ವಲ್ಪ ವಿಷಯ ಈಗ ನನ್ನ ಪಾಲಿದ್ದು ಬುದ್ಧನ ಜನನ ಮತ್ತು ವಿದ್ಯಾಭ್ಯಾಸ. ನಮಗೆ ಗೊತ್ತಿದೆ, ಭಗವಾನ್ ಬುದ್ಧರು ಅವತಾರ ಪುರುಷ. ಅವರು ಈ ಒಂದು ಏನು ಯುಗದ ಇದಕ್ಕೆ ಬಂತು, ಆ ಯುಗದ 2500 ವರ್ಷಗಳಿಗೆ ನಮ್ಮ ಈ ಭೂ ಮಂಡಲದಲ್ಲಿ, ಅದರಲ್ಲಿ ಈ ಒಂದು ಏನು ಝೋನ್ ಇದೆಯೋ ಆ ಝೋನ್ ನಲ್ಲಿ ಅವತರಿಸಬೇಕಾಗಿತ್ತು. ಅವತರಿಸೋ ಉದ್ದೇಶದಿಂದ ಅವ್ರಿಗೆ ಕಾಯ್ತಾ ಇದ್ರು, ಯಾವ ವಸ್ತು ಯಾವ ಸ್ಥಳ ಎಲ್ಲಿ ನಾನು ಅವತರಿಸ್ಬೇಕು. ಆಗ ಅವ್ರಿಗೆ ಆ ಒಂದು ಪ್ರೇರಣೆ ಆಗುತ್ತೆ. ಅಲ್ಲಿ ಕಪಿಲವಸ್, ನಮ್ಮ ಭಾರತ ದೇಶದ ನೇಪಾಳ ಮತ್ತು ಭಾರತ ಮಧ್ಯದಲ್ಲಿರ್ತಕ್ಕಂಥ ಸ್ಥಳ, ಅಲ್ಲಿ ಸಿಂಹನ ಅವರು ಮಗ ಶುದ್ಧೋಧನ ಚಕ್ರವರ್ತಿ ಅಲ್ಲಿ ರಾಜನಾಗಿ ಆಳ್ವಿಕೆ ಮಾಡ್ತಾರೆ. ಆ ಕಪಿಲವಸ್ತು ರಾಜಧಾನಿ, ಅಲ್ಲಿ ಆಡಳಿತ, ಅಲ್ಲಿಯ ಜೀವನ ವೈಖರಿ, ಅಲ್ಲಿಯ ಸ್ಥಳದ ಮಹಿಮೆ ತುಂಬಾ ವಿಶೇಷವಾಗಿದೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ಆ ಶುದ್ಧೋಧನ ರಾಜನಿಗೆ ಮಹಾಪ್ರಜಾಪತಿ ಮತ್ತು ಮಹಾಪ್ರಜಾಪತಿ ದೇವಿ ಮತ್ತು ಮಾಯಾದೇವಿ ಅಂತಕ್ಕಂಥ 2 ಹೆಣ್ಮಕ್ಕಳನ್ನ, ಯಾರಪ್ಪ ಅಂದ್ರೆ ಆ ಸುಪ್ರಸಿದ್ಧ ದೊರೆ, ಅವನು ಆ ಬುದ್ಧನ ಮಕ್ಕಳಾಗಿರ್ತಕ್ಕಂಥ ಪ್ರಜಾಪತಿ ದೇವಿ ಮತ್ತು ಮಾಯಾದೇವಿ ಇಬ್ಬರು ಹೆಣ್ಮಕ್ಕಳನ್ನ ಅದರಲ್ಲಿ ವಿಶೇಷ ಅಂದ್ರೆ ಆ ಮಾಯಾದೇವಿಗೆ ಒಂದು ಕನಸು ಬಿಡುತ್ತೆ. ಆ ಒಂದು ದಿನ ವಿಶೇಷವಾಗಿ ಆ ಕನಸಿನಲ್ಲಿ 6 ನಕ್ಷತ್ರ ಬಿಳಿ ಆನೆ ಆ ಗರ್ಭವನ್ನು ಪ್ರವೇಶಿಸುತ್ತೆ. ಆ ಸೂಚನೆ ಹೇಗಿತ್ತು ಅಂದ್ರೆ, ಯಾವಾಗಲೇ ಆಗಲಿ ಒಂದು ಅವತಾರ ಹಾಕ್ಬೇಕಾದ್ರೆ ಆ ಸೂಚನೆ ಎಷ್ಟು ಚೆನ್ನಾಗಿ ಗೊತ್ತಪ್ಪ ಅಂದ್ರೆ, ತುಂಬಾ ವಿಶೇಷವಾಗಿ ಏನ್ಯಾತ ಜ್ಯೋತಿ ಅದರಲ್ಲಿ ಯಾರಂದ್ರೆ ಈಗ ಇವರು ಎಡ್ವಿನ್ ಹಾರ್ನರ್ ಮೂಲ, ಅವರು ಇದನ್ನ ವಿಶೇಷವಾಗಿ ಬಳಸಿದ್ದಾರೆ. ಅದರಲ್ಲಿ ನಮ್ಮ ಕಮಲಂ ಪರಿಶೀಲನೆ ಮಾಡಿ ಇದನ್ನ ಅಲ್ಲಿ 6 ಕಿರಣಗಳಿರ್ತಕ್ಕಂಥ ನಕ್ಷತ್ರ ಮುತ್ತಿನಂತೆ ಒಳಗುತ್ತಿರುವ 6 ಕೋರೆ ದಾಡಿಗಳು ಬಿಳಿ ಆನೆಯದ್ದು ಮಹಾರಾಣಿ ಗರ್ಭದ ಬಲಭಾಗದಲ್ಲಿ ಪ್ರವೇಶಿಸಿದೆ. ನೋಡ್ರಿ, ಅವತಾರ ಜನ್ಮಬೇಕಾದ್ರೆ ಸ್ಥಳ ಹೇಗಿದೆ ಇವಿದ್ದ ನಮಗೆ ಗೊತ್ತಿದೆ. ಹಿಂದಿನ ಅವತಾರಗಳಲ್ಲಿ ರಾಮ ಅವತಾರದಲ್ಲಿ ಅಯೋಧ್ಯೆಯಲ್ಲಿ ಅವರ ಸನ್ನಾನ, ಹಾಗೆ ಶ್ರೀಕೃಷ್ಣನ ಅವತಾರದಲ್ಲಿ ನಮ್ಮ ಮಥುರಾದಲ್ಲಿ ಕೃಷ್ಣ ಜನ್ಮ ಆಗುತ್ತೆ. ಹಾಗೆ ಇವರು ಬುದ್ಧನ ಜನ್ಮ ನೋಡಿ, ಅವರು ಆ ಒಂದು ಗರ್ಭದಲ್ಲಿ ಮಾಯಾದೇವಿಯ ಗರ್ಭದಲ್ಲಿ ಅವರು ಬರ್ತದೆ. ಅದು ಬಂದ ತಕ್ಷಣ ಆಕೆಗೆ ಮಹದಾನಂದವಾಗಿ ಬಹಳ ಖುಷಿ ಆಯ್ತು. ಏನಪ್ಪ ವಿಶೇಷ, ಎಷ್ಟೊಂದು ನಮ್ಗೆ ಈ ಗರ್ಭ ಇದಕ್ ಬಂತಲ್ಲ ಅಂತ ಖುಷಿ ಆಗುತ್ತೆ.
ಅರ್ಧ ಭಾಗ ಪ್ರಪಂಚಕ್ಕೆ ಬೆಳಕು ಕೊಡುವ ಅದ್ಭುತ ಶಿಶುವು ಜನಿಸಿತು. ಎಲ್ಲಿ ಅವರು ವಿಶೇಷವಾಗಿ ಹೆಂಗ್ ಹೇಳ್ತಾರೆ ಅಂದ್ರೆ, ಅವ್ರ ತಾಯಿ ಮನೆ ಇರುತ್ತೆ, ಆ ದಾಹ ದೇವದಾಹ ಅಂತ, ನೇಪಾಳಕ್ಕೆ ಹೋಗೋ ಇದ್ರಲ್ಲಿ ದೇವದಾಹ ಅಂತ ಆ ಮಾಯಾ ದೇವಿಯವರ ತಾಯಿ ಮನೆ ಅವ್ರಿಗೆ ಆ ಅರ್ಧ ದಾರಿಯಲ್ಲಿ ಲುಂಬಿಣಿ ಅಂತ ಸ್ಥಳ ಗೊತ್ತಿದೆ ನಮ್ಗೆಲ್ಲ, ಅದನ್ನೆಲ್ಲ ನಾವು ಕೇಳಿದ್ವಿ. ಆ ಲುಂಬಿಣಿಯಲ್ಲಿ ಅವ್ರಿಗೆ ಉತ್ತಮ ಜನನವಾಗುತ್ತೆ, ತುಂಬಾ ಚೆನ್ನಾಗಿದೆ. ಅರ್ಧ ಪ್ರಕ್ಕೆ ಅವ್ರಿಗೆ ಆದಾಗ ಏನಾಯ್ತು, ಅದ್ಭುತ ಶಿಶು ಜನನವಾಯ್ತು. ಹೋಯ್ತು ಪರ್ವತಗಳು ಅನುಗಾಡಿ ಮಹಾ ಇದಾಗ್ಬೇಕಾದ್ರೆ, ಜನನವಾಗ್ಬೇಕಾದ್ರೆ ಏನಾಯ್ತು ಅಂತ ಎಲ್ಲ ಹೂಗಳು ಹರಡಿದವು, ಮಧುರವಾದ ಆಕಾಶವಾಣಿ ಕೇಳಿಸಿತು. ಅರುಣೋದಯದ ನಂತರ ಆ ಕನಸಿನ ಅರ್ಧ ಭಾಗವನ್ನು ಅನುಭವಿಸಲಾದ ಜ್ಯೋತಿಷರಿಗೆ ಕೇಳಿದ್ರು. ಸ್ವಪ್ನ ಬಹು ಶುಭವಾದದ್ದು, ಮಹಾರಾಣಿಯವರು ಜನಿಸುವ ಪುತ್ರರನ್ನು ಅದ್ಭುತ ಜ್ಞಾನದಿಂದ ಮಾನವ ಕೋಟಿಯನ್ನು ಅಜ್ಞಾನದಿಂದ ಮುಕ್ತಗೊಳಿಸಿದ್ರು. ಅಂತ ಕೇಳಿದಕ್ಕೆ ಅವರು ಇದಕ್ಕೆ ಸೂಚನೆ ಕೊಟ್ಟರು. ಯಾರು? ಜ್ಯೋತಿಷಿ. ಇಡೀ ಪ್ರಪಂಚಕ್ಕೆ ಚಕ್ರವರ್ತಿಯಾಗಿ ರಾಜ್ಯಭಾರವನ್ನು ಮಾಡ್ತಕ್ಕಂಥ ಒಂದು ಶಿಶು ಆಗಿದೆ. ಪವಿತ್ರ ಶಿಶುವಿನ ಜನನ ಆದ ನಂತರ ಮಹಾರಾಣಿಯ ತೀವ್ರ ಇಚ್ಛೆ ಅವರಿಗೆ ಆಯ್ತು. ಅರಮನೆ ತೋಟದ ಒಂದು ಭಾಗದಲ್ಲಿ ಅಶೋಕ ವೃಕ್ಷದ ಕಿರೀಟದಂತ ಧರಿಸಿದ ಒಂದು ಭವ್ಯವಾದ ಆ ವೃಕ್ಷದ ಕೆಳಗೆ ಪ್ರಜ್ಞಾವಂತಾಗಿ ಮಾಯಾದೇವಿಯ ಘನತೆಗೆ ತಕ್ಕಂತೆ ಸುಂದರವಾದ ಲತಾ ಗೃಹವನ್ನು ರಚಿಸಿ. ಪ್ರಕೃತಿ ಎಷ್ಟು ಮಟ್ಟಿಗೆ ಸಹಕಾರ ಕೊಟ್ಟಿತ್ತು ಅಂದ್ರೆ ಅಷ್ಟು ಚೆನ್ನಾಗಿ. ಭೂತಾಯಿಯು ಸಾವಿರಾರು ಹೂಗಳಿಂದ ಸೃಷ್ಟಿಸಿ ಮೃದುವಾದ ಹಾಸಿಗೆಯನ್ನು ಸಿದ್ಧಪಡಿಸಿ ಆ ಬುದ್ಧರ ಜನನವಾಗಕ್ಕೆ ಆ ಭೂತಾಯಿಯ ಶ್ರೇಷ್ಠ. ತದನಂತರ ಮಹಾರಾಣಿಯವರ ಸ್ನಾನಕ್ಕೆ ಆ ಟೈಮ್ ಅಲ್ಲಿ ಆ ಲುಂಬಿಣಿ ಜಾಗದಲ್ಲಿ ಸಿದ್ಧವಾದಾಗ ಬಂಡೆಗಳ ಮಧ್ಯದಿಂದ ನಿರ್ಮಲವಾದ ನೀರಿನ ಝರಿ ಹರಿದು ಬಂದಿತ್ತು. ನೋಡಿ, ನಮ್ಗೆ ಏನಾದ್ರು ಬೇಕಂದ್ರೆ ಬರುತ್ತಾ, ಆ ಪ್ರಕೃತಿ ಎಷ್ಟು ಮಟ್ಟಿಗೆ ಅವ್ರು ಸಹಕರಿಸಿತ್ತು. ಅವತಾರ ಟೈಮ್ನಲ್ಲಿ, ಬುದ್ಧರ ಅವತಾರ ಟೈಮ್ನಲ್ಲಿ ಆ ನೀರ್ ಬೇಕು ಅಂದ್ರೆ ನಾವೆಲ್ಲಿ ಇವಾಗ ಏನೇನ್ ಬೇಕೆಲ್ಲ ಸವಲತ್ತು ಕೊಡ್ತೀವಿ. ಆದ್ರೆ ಅವತ್ತು ಆ ಜಗತ್ತಿನಲ್ಲಿ ಆ ಸ್ಥಳದಲ್ಲಿ ನೀರು ಹರಿದು ಬರ್ತದೆ. ಯಾವ ರೀತಿಯೂ ಬಾಧೆ ಇಲ್ಲದ ಮಹಾಶಿಶುವಿನ ಜನನವಾಯ್ತು. ಆ ಸ್ಥಳ ಮನೆಗಾಗ್ಲಿಲ್ಲ. ತಾಯಿ ಮನೆಗೆ ಹೋಗುವಾಗ ತಾಯಿ ಮಧ್ಯದಲ್ಲಿ ಅವರಿಗೆ ಲುಂಬಿಣಿ ಇರ್ತಕ್ಕಂಥ ಸ್ಥಳದಲ್ಲಿ ಜನನವಾಗುತ್ತೆ. ಆದ ನಂತರ ನೋಡ್ರಿ, ಆ ಮಹಾಶಿಶುವಿನ ಜನನವಾದಾಗ 32 ಮಹಾಪುರುಷರ ಲಕ್ಷಣಗಳು ಮಗುವಿನಲ್ಲಿ ಕಾಣಿಸ್ಕೊಂಡು. ಯಾಕೆಂದ್ರೆ ಅವರು ಜನನವಾಗ್ಬೇಕಾದ್ರೆ ಕೆಲವರೆಲ್ಲ ಲಕ್ಷಣ ಕಾಣ್ತಾ ಇರುತ್ತೆ. ಉದಾಹರಣೆಗೆ ಯಾವ್ದಾದ್ರು ಒಳ್ಳೆ ಮಗು ಜಿಲ್ಲೆನ ಅದೃಷ್ಟದ ಮಗು ಹುಟ್ಟು ಅಂದ್ರೆ ಆ ತಕ್ಷಣದಲ್ಲಿ ಏನೇನ್ ಬೇಕು ಶುಭ ಫಲ ಬರುತ್ತೆ. ಅದೃಷ್ಟ ಹೀನವಾಗಿರ್ತಕ್ಕಂಥ ಮಗುಟ ಅಲ್ಲಿ ಅದು ಏನೇನಾದ್ರು ತೊಂದರೆ ಕೂಡ ಆಗುತ್ತೆ. ಹಾಗೆ ಇವ್ರಿಗೆ ನೋಡಿ 32 ಮಹಾಪುರುಷರ ಲಕ್ಷಣಗಳು ಮಗುವಿನಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಈ ಶುಭ ಸಮಾಚಾರವನ್ನ ಅರಮನೆಯ ಎಲ್ಲರ ಬೀದಕ್ಕೂ ತಿಳಿಸಿದ್ರು. ಅರಮನೆಯ ಆ ವಿಷಯ ತಿಳಿಸಿ. ಯಾಕೆಂದ್ರೆ ಅದು ಜನನವಾಗಿದ್ದು ಆ ದೇವದಾಹ ಅಂತಕ್ಕಂಥ ಸ್ಥಳದಲ್ಲಿ. ಮಗುವನ್ನು ಸುಂದರವಾದ ಪಲ್ಲಕ್ಕಿಯಲ್ಲಿ ಹೊತ್ತು ತರಲು 4 ರಾಜ ಪ್ರತಿನಿಧಿಗಳು ಪ್ರಪಂಚದ 4 ದಿಕ್ಕುಗಳಿಂದ ಬಂದರು. ಆ ಮಗುವಿನ ಅರಮನೆ ಕರ್ಕೊಂಬರಕ್ಕೆ ನೋಡ್ರಿ, ಆ 4 ದಿಕ್ಕುಗಳಿಂದ ಅವರು ಬಂದರು. ಪೂರ್ವ ದಿಕ್ಕಿನ ದೇವತೆಗಳು ಬೆಳ್ಳಿ ಹುಡುಪುಗಳನ್ನು ಧರಿಸಿದ್ರು. ಪೂರ್ವ ದಿಕ್ಕಿನಲ್ಲಿ ಬರ್ತಕ್ಕಂಥವ್ರು ದೇವತೆಗಳು ಬೆಳ್ಳಿ ಹುಡುಪನ್ನು ಧರಿಸಿದ್ರು. ದಕ್ಷಿಣ ದಿಕ್ಕಿನಿಂದ ಬರ್ತಕ್ಕಂಥವ್ರು ನೀಲಿ ಕುದುರೆಗಳ ಮೇಲೆ ಬಂದ್ರು. ಪಶ್ಚಿಮ ದಿಕ್ಕಿನಿಂದ ಬರ್ತಕ್ಕಂಥವ್ರು ಗಂಧರ್ವರು ಮುತ್ತಿನ ಚಿಕ್ಕಿನ ತುರಾಣಿಗಳನ್ನ ಇಟ್ಕೊಂಡು ಬಂದ್ರು. ಹಾಗೆ ಉತ್ತರ ದಿಕ್ಕಿನಿಂದ ದೇವದೂತರು ಬಂಗಾರದ ಕವಚಗಳನ್ನ ಧರಿಸಿ ಬಂದ್ರು. ಆಗ ಅವ್ರು ಹೇಳಿದ್ರು, ಅವ್ರು 4 ಜನನು ತಗೊಂಡು ಪಲ್ಲಕ್ಕಿನಲ್ಲಿ ಅರಮನೆಗೆ ಕರ್ಕೊಂಡ್ಬರ್ತಾರೆ. ಯಾರೋ ಮಗುನ, ಆ ಎಳೆ ಮಗು ಜನನವಾಗಿರ್ತಕ್ಕಂಥ ಮಗುನ ಆ ರೀತಿ ಅರಮನೆ ಕರ್ಕೊಂಡು. ಬುದ್ಧರ ಅವತಾರದಿಂದ ಸ್ವರ್ಗದ ದೇವತೆಗಳು ಸಂತೋಷದಿಂದ ಹಾಡಿ ಕುಣಿದರು. ಯಾಕೆಂದ್ರೆ ಗೊತ್ತಿತ್ತಲ್ಲ, ಇವ್ರು ಅವತಾರ ಆಗ್ಬೇಕು ಈ ಕಾಲಕ್ಕೆ ತಕ್ಕನಾಗಿ. ಯಾಕೆಂದ್ರೆ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಅಂತ ಹೇಳ್ಬಿಟ್ಟು, ಅವರು ಯಾವ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಧರ್ಮಕ್ಕೆ ಚ್ಯುತಿ ಬರುತ್ತೋ ಆ ಸಂದರ್ಭದಲ್ಲಿ ನಾನು ಅವತಾರ ಎತ್ತುತ್ತೀನಿ ಅಂತ ಭಗವಂತ ಹೇಳಿಕೊಟ್ಟಿದ್ದಾರೆ. ಈಗ 2500 ವರ್ಷಗಳಿಂದ ಬುದ್ಧರ ಜನನ ಕೂಡ ದೇಹಾಣಿಯಿಂದ ಜನನಾಯ್ತು. ಅವರು ಹುಟ್ಟಿದ ತಕ್ಷಣ ನೋಡ್ರಿ, ಅವರು ಸ್ವರ್ಗದ ದೇವತೆಗಳು
ಬಹಳ ಸಂತೋಷದಿಂದ ಕುಣಿದು. ಇಷ್ಟೆಲ್ಲ ನಡೆದು ಹೋದರೂ ಶುದ್ಧೋಧನ ಚಕ್ರವರ್ತಿಗೆ ಜ್ಯೋತಿಷ್ಯರು ನುಡಿದ ಭವಿಷ್ಯ ಇಡಿಸ್ಲಿಲ್ಲ. ಅವ್ರು ಕೇಳಿದ್ರು, ಏನಪ್ಪಾ ಮಗು ಹುಟ್ಟಿದ್ರೆ ಏನ್ ಸಮಾಚಾರ, ಹೇಗಿದೆ, ಏನ್ ತೊಂದ್ರೆನಾ, ಖುಷಿ ಆಗುತ್ತೋ ಇಲ್ಲೋ? ಅವ್ರು ಹೇಳಿದ್ರು, ಚಕ್ರವರ್ತಿ ಆಗ್ತಾನೆ, ಇಲ್ಲಾಂದ್ರೆ ಮಹಾತ್ಮರಾಗ. ಅವ್ರು ಚಕ್ರವರ್ತಿ ಆಗ್ತಾರೆ ಅಂತ ಸಂತೋಷವಾಗಿರೋರು. ಇದೇನು ಮಹಾತ್ಮರಾಗ್ತಾರೆ ಅಂತೆಲ್ಲ ಇದಕ್ಕೆ ಅವ್ರೊಂಥರ ಆಗ್ತದೆ. ಯಾಕೆ? ಅವ್ರು ಜ್ಯೋತಿಷಿ ಇಡಿಸದೇ ಇಲ್ಲ. ಹುಟ್ಟಿದ ಶಿಶುವಿಗೆ 7 ಶಾಸ್ತಿಗಳಿರ್ತವೆ ನೋಡ್ರಿ. ಅವ್ರಿಗೆ ಎಲ್ಲರಿಗೂ ಕೆಲವು ಆರ್ಗಳಿರುತ್ತೆ, ರೀತಿಗಳಿರುತ್ತೆ, ಆಮೇಲೆ ಇನ್ನೇನೋ ವಿಶೇಷ ಇರುತ್ತೆ. ಹುಟ್ಟಿದ ತಕ್ಷಣ ಏನೋ ಮಕ್ಕಳು ವಿಶೇಷವಾಗಿ ತಂದಿರ್ತಾರೆ. ಹಾಗೆ ಇವ್ರದಲ್ಲೂ ಕೂಡ 7 ಅಸ್ಥಿಗಳಿವೆ. ಅಸ್ಥಿ ಅಂದ್ರೆ ಗೊತ್ತಿಲ್ಲ ನಮ್ಗೆ ಇದು. ಅದರಲ್ಲಿ ಅಶ್ವರತ್ನ, ಹಸ್ತಿರತ್ನ, ಚಕ್ರರತ್ನ, ಶ್ರೀರತ್ನ ಇತ್ಯಾದಿ 7 ಅಸ್ಥಿಗಳು. ಇದು ಇಂತಹ ಚಕ್ರವರ್ತಿ ಸಾವಿರಾರು ವರ್ಷಕ್ಕೆ ಮುಂದಾವರ್ತಿ ಹುಟ್ಟುತ್ತಾರೆ. ಬೇಗ ಬೇಗ ಅವತರಿಸಲ್ಲ. ಸಾವಿರಾರು ವರ್ಷಗಳಿಗೆ ಒಂದ್ಸಲಿ ಅವರು ಜನನ ತಾಳ್ತಾರೆ. ಹುಟ್ಟಿದ ಮಗುವಿಗೆ ಅವನಿಗೆ ಶುದ್ಧೋಧನ ಚಕ್ರವರ್ತಿಗೆ ತುಂಬಾ ಸಂತೋಷವಾಯಿತು. ಇದನ್ನ ನಾವು ಸಂಭ್ರಮದಿಂದ ಆಚರಣೆ ಮಾಡೋಣ ಅಂತ ಹೇಳಿ ಆಚರಿಸಲಿಕ್ಕೆ ಅವನು ರಾಜ ಆಜ್ಞೆ ಹೊಡಿಸಿದ. ನೋಡ್ರಪ್ಪ, ಇಲ್ಲಿ ನಮ್ಮ ಕಪಿಲವಸ್ತುದ ರಾಜಧಾನಿಯಲ್ಲಿ ಪ್ರತಿಯೊಬ್ರು ಕೂಡ ಆ ಮಗುವಿನ ಜನನವನ್ನ, ಅದರ ಹುಟ್ಟು ಹಬ್ಬವನ್ನ ಆಚರಿಸಬೇಕು ಆಜ್ಞೆ ಮಾಡಿದ್ರು. ಆಜ್ಞೆ ಮಾಡಿದ ತಕ್ಷಣ ಏನಾಯ್ತು, ಆ ಪಟ್ಟಣದ ರಸ್ತೆಗಳೆಲ್ಲ ಗುಡಿಸಿ ಸಾರಿಸಿ. ನೋಡ್ರಿ, ಆ ಪಟ್ಟಣ ಯಾವ ತರ ಇತ್ತು, ಅದು ನೋಡಿದ್ರೆ ಆ ಧರ್ಮಕ್ಕೆ ಎಷ್ಟು ಚ್ಯುತಿ ಬರದಾಗೆ ಒಂದು ರಾಜಧಾನಿ, ಅದ್ರಲ್ಲೂ ಆಧ್ಯಾತ್ಮಿಕ ಶಕ್ತಿ ಇರ್ತಕ್ಕಂಥ ಸ್ಥಳ ಹೇಗಿತ್ತು ಅಂದ್ರೆ, ಆ ರಸ್ತೆನೆಲ್ಲ ಗುಡಿಸಿ ಸಾರಿಸಿ. ನಮ್ಮ ಹಬ್ಬಗಳಲ್ಲಿ ಉಗಾದಿ ಹಬ್ಬ, ಏನು ಗೌರಿ ಹಬ್ಬ ಇದೆಲ್ಲ ಆಚರಣೆ ಮಾಡ್ತೀವೋ ಹಾಗೆ ರಸ್ತೆ ಎಲ್ಲ ಸಾರಿಸಿ ಗುಡಿಸಿ ಆಚರಣೆ ಮಾಡಿದ್ವಿ. ಪನ್ನೀರು ಚೆಲ್ಲಿ ಮರಗಳ ಮೇಲೆ ಬಾವುಟಗಳನ್ನ ಕಟ್ಟಿದ್ವಿ, ದೀಪಗಳನ್ನ ಏರಿಸಿ, ಲೈಟ್ಗಳೆಲ್ಲ ಹಾಕಿರ್ತದೆ. ಈಗ ನಾವು ಒಂದು ಮದುವೆ ಸಂಭ್ರಮ ಅಂದ್ರೆ ಛತ್ರ ಅಂತ ತಕ್ಷಣ ಮದುವೆ ನಡೀತಾ ಇದೆ ಅಂದ್ರೆ ಸೀರಿಯಲ್ ಸೆಟ್ ಅಂತೆ, ಮೈಕ್ ಸೆಟ್ ಅಂತೆ, ಆರ್ಕೆಸ್ಟ್ರಾ ಅಂತೆ ಎಲ್ಲ ಬಂದ್ಬಿಟ್ಟಿದ್ವಿ. ಇವಾಗ ಅಲ್ಲಿ ಆ ತರ ಇಟ್ಟು ಬಾವುಟ ಕೊಟ್ಬಿಟ್ಟರು. ಮನೆಗಳ ಮುಂದೆ ಪ್ರತಿಯೊಬ್ಬರು ಮನೆಯಿಂದ ಒಂದು ವಿಶೇಷ ಅಂದ್ರೆ ಬುದ್ಧನ ಜನನ ಜನಗಳು ಸಂತೋಷ, ಪ್ರತಿ ವರ್ಷ ಗಾಳಿ ವಿದ್ಯೆ ಆವಾಡಿಸುವುದು, ಹಗ್ಗದ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಆ ಹುಟ್ಟುಹಬ್ಬ ಅಷ್ಟು ಮಟ್ಟಿಗೆ ಸಂಭ್ರಮದಿಂದ ಆಚರಿಸಬೇಕು ಅಂತ ಅವರು ಆದೇಶ, ಅವ್ರದ್ದು ಆ ರಾಜನ ಆದೇಶ. ಶುದ್ಧೋಧನ ಚಕ್ರವರ್ತಿ ದೊರೆ ದೂರ ದೇಶಗಳಿಂದ, ಯಾಕೆ ಈ ಸುದ್ದಿ ಎಲ್ಲ ಕಡೆನೂ ಉಂಟು. ಯಾಕೆಂದ್ರೆ ಭಗವಾನ್ ಬುದ್ಧನ ಅವನು ಶುದ್ಧೋಧನ ಚಕ್ರವರ್ತಿ ಆಗಿದ್ದ. ಆದ್ಮೇಲೆ ಎಲ್ಲಾ ಕಡೆ ದೂರ ದೇಶಗಳಿಗೆಲ್ಲ ಸುದ್ದಿ ಹೋಯ್ತು. ವ್ಯಾಪಾರಸ್ಥರು ಬುದ್ಧರು ಜನರ ಶುಭ ಸಮಾಚಾರವನ್ನ ಕೇಳಿ ಹುಟ್ಟಿದ್ರು ಅಂತ ಕೇಳಿ ಅಮೂಲ್ಯವಾದ ರತ್ನದ ಉಡುಗೊರೆಗಳನ್ನು ಬಂಗಾರದ ತಟ್ಟೆಗಳಲ್ಲಿ ಹೊತ್ತು ತಂದರು. ನಾವೇನಾದ್ರೂ ಬ್ಯಾಗ್ ನಲ್ಲಿ ಇಟ್ಕೊಂಡು ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂದ್ರೆ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತೀವಿ, ಏನಾದ್ರು ಸಿಸ್ಟಮ್ ಇದೆ ನಮ್ದು. ಅಲ್ಲಿ ಹಂಗಿರ್ಲಿಲ್ಲ, ಬಂಗಾರದ ತಟ್ಟೆಗಳಲ್ಲಿ ಹೊತ್ತು ತಂದರು. ಅವರು ಬುದ್ಧನಿಗೆ ಏನೇನು ಕೊಡ್ಬೇಕು ಗಿಫ್ಟ್ ಅಂತೇಳಿ ಅದು ತಗೊಂಡ್ಬಂದ್ರು. 12 ಪದರದ ಬಟ್ಟೆಗಳ ಮೂಲಕ ಮುಖ ಕಾಣಿಸುವಂತ ಟರ್ಕಿ ದೇಶದ ಬಟ್ಟೆಗಳು. 12 ಮಡಿಕೆ ಮಾಡಿದ್ರೆ ಅದ್ ಮುಖ ಅದ್ರ ನೋಡಿದ್ರೆ ಮುಖ ಆ ಕಡೆಯಿಂದ ಕಡೆ ಕಾಣೋದು ಅಂದ್ರೆ ಆ ಬಟ್ಟೆ ಎಷ್ಟು ಚೆನ್ನಾಗಿತ್ತು ಅಂತ. ಟರ್ಕಿ ದೇಶದ ಅದನ್ನ ಆ ಬುದ್ಧರಿಗೆ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಬಗೆ ಬಗೆ ಆಭರಣಗಳನ್ನು ಕಾಣಿಕೆಯಾಗಿ ತಂದು ಒಪ್ಪಿಸಿದ್ರು. ಕೊಡ್ಲಿಲ್ಲ, ಅವ್ರ ಪಾದಕ್ಕಿಟ್ರು. ನೋಡ್ರಿ ಎಷ್ಟು ಚೆನ್ನಾಗಿರ್ತದೆ. ಇದ್ರ ಮಧ್ಯೆ ಇಷ್ಟೊಂದು ಜನಗಳ ಮಧ್ಯೆ ಅಸೀಟ ಅಂತ ಬಹಳ ವಯಸ್ಸಾದ ವೃದ್ಧಳೊಬ್ರು, ಅಂದ್ರೆ ಮುದುಕಿ, ತುಂಬಾ ವಯಸ್ಸಾಗಿದೆ. ಅವರು ಜನಸ್ತೋಮದ ಮುಂದೆ ಅವ್ರು ಸೇರಿದ ಅವತ್ತು ಆ ಬುದ್ಧರ ಆ ಜನ್ಮ ದಿನೋತ್ಸವನ ಆಚರಿಸಲಿಕ್ಕೆ ಸೇರಿರ್ತಕ್ಕಂಥ ಜನ ಮಧ್ಯದಲ್ಲಿ ಬಂದ್ಬಿಟ್ಟು ಅವ್ರು ಹೇಗಿದ್ರು ಅಂತಂದ್ರೆ ಪ್ರಾಪಂಚಿಕ ಶಬ್ದಗಳಿಗೆ ಕಿವುಡು. ನಮ್ಗೇನು ಅವ್ರು ಈಗೆಲ್ಲ ನಿಮ್ಗೆಲ್ಲ ಕೇಳ್ತಾ ಇದ್ರು, ಆದ್ರೆ ಇಲ್ಲ, ಅವ್ರು ಕೇಳ್ತಿಲ್ಲ. ಅವರಿಗೆ ಗಂಧರ್ವ ಗಾನ ಕೇಳಿಸ್ತು. ಅಂತ ಕಿವುಡ್ರಿಗೆ ಜನನಾದಂತ ಸಂದರ್ಭದಲ್ಲಿ ಗಂಧರ್ವ ಗಾನ ನೋಡ್ರಿ ಎಷ್ಟು ಮಟ್ಟಿಗೆ ಅವ್ರು ವಿವರಣೆ ಮಾಡಿದ್ದಾರೆ.
ಆಗ ಅವರು ಬುದ್ಧರನ್ನ ಹುಡುಕಿಕೊಂಡು ಬಂದು ಎಲ್ಲಿದ್ದಾರೆ ಬುದ್ಧ ನೋಡೋಣ. ಅವರು ಜನ್ಮ ಪಾಪ ಮಲಗಿದ್ದಾರೆ, ಅವರು ಹುಡ್ಕೊಂಡ್ ಬಂದಿದ್ದಾರೆ. ಮಹಾರಾಣಿಯವರು ತಮ್ಮ ಶಿಶುವನ್ನು ಮಹಾತ್ಮರ ಪಾದದ ಬಳಿ ಮಲಗಿಸಲು ತೆಗೆದುಕೊಂಡು ಬಂದಾಗ, ಬೇಡ ಬೇಡ ಮಹಾರಾಣಿಯವರೇ, ಈ ಮಗುವನ್ನು ನಾನು ಆನಂದಿಸ್ತೀನಿ. ಆ ಮಾಯಾದೇವಿ ಆ ಪಾಪುನ ಆ ಹಸೀತ ಆ ವೃದ್ಧರ ಪಾದಕ್ಕೆ ಮಲಗಿಸ್ಬೇಕು. ಆವಾಗ ಆ ಹಸೀತ ಹೇಳ್ತಾರೆ, ಬೇಡ ಮಹಾರಾಣಿಯವರೇ, ಬೇಡ, ಅದು ನನ್ನ ಕಾಲಿಗೆ ಅದು ಮುಟ್ಟಂಗಿಲ್ಲ. ಈ ಮಗುವನ್ನು ನಾನು ಆರಾಧಿಸಬೇಕು, ಈ ಮಗುನ ನಾನು ಆರಾಧಿಸ್ಬೇಕಾಗಿದೆ, ನನ್ನ ಪಾದದ ಬಳಿ ಬೇಡ. ಇವರೇ ಬುದ್ಧರು. ಯಾರಿವರು? ಇವರೇ ಬುದ್ಧರು. ಪ್ರಪಂಚದ ಅಜ್ಞಾನವನ್ನು ತೊಲಗಿಸಿ ಸತ್ಯವನ್ನು ಪ್ರಚಾರ ಮಾಡಿ ಮಾನವ ಕೋಟಿಗೆ ಮುಕ್ತಿ ಮಾರ್ಗ ತೋರಿಸಿದರು. ಯಾರೇ ಬುದ್ಧರು? ಪ್ರಪಂಚದಲ್ಲಿರ್ತಕ್ಕಂಥ ಅಜ್ಞಾನ ನಮಗೆ ಗೊತ್ತಿದೆ. ಅಜ್ಞಾನ ಅಂದ್ರೆ ನಾವು ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ, ಪ್ರಾಪಂಚಿಕ ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು ಅಜ್ಞಾನ. ಈ ಅಜ್ಞಾನಗಳಿಗೆ ನೋಡ್ರಿ, ಈ ಅಜ್ಞಾನವನ್ನ ಹೋಗ್ಲಾಡಿಸ್ಬೇಕು. ಎಂತೆಂಥವ್ರಿಗೆ ನಾವ್ ಏನೇನೋ ಆಸೆ ಇರುತ್ತೆ, ಈ ಪ್ರಪಂಚದ ಅಜ್ಞಾನ ಹೋಗ್ಲಾಡಿಸ್ಬೇಕು ಅನ್ನೋದು ಅವರಿಗೆ. ಸತ್ಯವನ್ನು ಪ್ರಚಾರ ಮಾಡಿ ಮಾನವ ಕೋಟಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವವರು ನಮ್ಗೆ. ಅದಕ್ಕೆ ಆಷಾಢ ಪೌರ್ಣಮಿ ನಾವು ಪ್ರತಿ ವರ್ಷ ಯಾಕೆ ಈಗ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ, ನಾವೆಲ್ಲ ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕು. ಹೇಳ್ತಾರೆ, ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ಏನೇನ್ ಮಾಡ್ಬೇಕು ಎಲ್ಲ ಭೂತದಲ್ಲಿ ಉಳಿ ಆದರೂ ಪೂರ್ಣ ಆನಂದವೆನ್ನಲಾರೆ ಮಹಾರಾಣಿಯವರೇ. ಇದು ಈ ಪ್ರಪಂಚ ಜಂಜಾಟದಿಂದ ಮುಕ್ತರಾಗ್ಬೋದು. ನಾನೀಗ ಹೇಳ್ತಾ ಇದ್ದೇನೆ ನೋಡಮ್ಮ, ನಾನು ಪೂರ್ತಿ ಹೇಳಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ನೀವು 7 ದಿವಸದಲ್ಲಿ ನೀವು ಈ ಪ್ರಪಂಚದಿಂದ ಬಿಡುಗಡೆ ಆಗ್ತದೆ. ಅಷ್ಟೇ ಹಸಿತ ಹೊರಟೋದು. ಅದೇ ಪ್ರಕಾರ ಮಾಲೆ 7ನೇ ದಿನಕ್ಕೆ ಆ ಗೌತಮ ಬುದ್ಧರ ಸಿದ್ಧಾರ್ಥನ ಮಾತೃಶ್ರೀಯಾಗಿರ್ತಕ್ಕಂಥ ಮಾಯಾದೇವಿ ಅವರು ಸ್ವಸ್ಥ. ಆಗ ರಾಜಕುಮಾರನ ಸಿದ್ಧಾರ್ಥನ ಆರೈಕೆಗೆ ಮಹಾಪ್ರಜಾಪತಿ ಅವ್ರು ಯಾರು, ಅವರು ಇಬ್ಬರನ್ನು ಒಂದೇ ಸಲ ಇನ್ನೂ ಒಂದು ತಾಯಿ, ಅವರು ರಾಜಕುಮಾರನನ್ನ ಆ ಸಲುಹಕ್ಕೆ ಇನ್ನ ರಾಜಕುಮಾರನಿಗೆ 8 ವರ್ಷ ಆಗುತ್ತೆ. ಯೋಗ್ಯವಾದ ಒಂದು ರಾಜವಿದ್ಯೆಗಳು ಕಲಿಸ್ಬೇಕಲ್ಲ ರಾಜಕುಮಾರನಿಗೆ. ಅದಕ್ಕೆ ಆ ಮಂತ್ರಿಗಳ ಎಲ್ಲ ಸಲಹೆ ತಗೊಂಡು ಪುರಾಣ ಪ್ರಸಿದ್ಧರು ಜ್ಞಾನ ಬುದ್ಧರು ಆಗಿದ್ದ ವಿಶ್ವಾಮಿತ್ರರ ವಶಕ್ಕೆ ಒಪ್ಪಿಸಿದರು. ವಿಶ್ವಾಮಿತ್ರ ಅಂದ ತಕ್ಷಣ ನಮ್ಗೆಲ್ಲ ಜ್ಞಾಪಕ ಬರುತ್ತೆ. ರಾಮಾಯಣದಲ್ಲಿ ಇದ್ರು ವಿಶ್ವಾಮಿತ್ರ. ಈ ಯುಗದಲ್ಲಿ ಏನ್ ಬಂದ್ರು? ಹಾಗೆ ಏನಪ್ಪಾ ಅಂದ್ರೆ ಆ ಋಷಿಗಳ ಒಂದು ಶಕ್ತಿ ಆಗಿದೆ ಅವರಲ್ಲಿ, ಆ ಒಂದು ತೇಜಪೂರ್ವವಾಗಿರ್ತಕ್ಕಂಥ ಶಕ್ತಿ. ಅದಕ್ಕೆ ಅವ್ರದ್ದು ಗುರುಗಳು ಅಂತಕ್ಕಂಥ ಅವರು ನೇಮಿಸಿದ್ರೆ ಒಂದು ಶುಭ ದಿನದಲ್ಲಿ ಅವರು ಎಲ್ಲ ವಿದ್ಯಾಭ್ಯಾಸ ಕಲಿಸ್ಬೇಕಾದ್ರೆ, ನಾವು ಎಲ್ಲ ಮಕ್ಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕಾದ್ರೆ ಒಂದು ಶುಭ ಟೈಮ್ ಅಂತ ಅದಕ್ಕೆ ಏನ್ ಮಾಡ್ತೀವಿ, ನಮ್ಮಲ್ಲೆಲ್ಲ ಅಕ್ಷರ ಅಭ್ಯಾಸದ ಕಾರ್ಯಕ್ರಮ ಕಾರ್ಯಕ್ರಮನೇ ವಿಶೇಷವಾಗಿ ಮಾಡ್ತೀವಿ. ಹಾಗೆ ಅವ್ರಿಗೆ ಗೌತಮ ಬುದ್ಧರಿಗೆ ಮರದ ಚೌಕಟ್ಟು, ನಾವು ಸ್ಲೇಟ್ ಅಂತ ನಾವೇನ್ ಬಳಸ್ತಾ ಇದ್ವಲ್ಲ ಅದ್ರ ಬದಲಿಗೆ ಅವ್ರಿಗೆ ಮರದ ಚೌಕಟ್ಟು. ಆ ಚೌಕಟ್ಟನ್ನ ಯಾವ ರೀತಿ ಮಾಡಿದ್ರಪ್ಪ ಅಂದ್ರೆ ಮುತ್ತು ರತ್ನಗಳಿಂದ ಕೆತ್ತಿಸಲ್ಪಟ್ಟು ಬಗೆ ಬಗೆಯ
ಅಲಂಕಾರವನ್ನು ಮಾಡಿರ್ತಕ್ಕಂಥ ಒಂದು ಹಲಗೆನ ಹಿಡ್ಕೊಂಡು ಅವ್ರು ವಿಶ್ವಾಮಿತ್ರ ಗುರುಗಳ ಹತ್ರ ಬರ್ತಾರೆ. ಆಗ ಸಿದ್ಧಾರ್ಥ ಬರ್ತಾರೆ, ತಲೆ ತಗ್ಗಿಸಿ ಗುರುಗಳಿಗೆ ವಂದಿಸಿ. ಅವ್ರು ಎಷ್ಟು ಅವತಾರ ಪುರುಷ, ಆದ್ರೆ ಅವ್ರನ್ನ ಅನುಸರಿಸ್ಬೇಕು ಅನ್ನೋದು. ಯಾಕೆಂದ್ರೆ ನಿತ್ಯ ಜೀವನದಲ್ಲಿ ನಾವು ಮಾತು, ನಡತೆ, ಕೃತಿ ಪ್ರತಿಯೊಂದು ಕೂಡ ಗಮನಿಸಿರ್ಬೇಕು. ಅದಕ್ಕೆ ಅವ್ರು ಹೇಳಿದ್ರು, ಭೂತದಲ್ಲಿ ಮುರಿಯಬೇಡ, ಭವಿಷ್ಯದಲ್ಲಿ ವಿಹರಿಸಬೇಡ, ವರ್ತಮಾನದಲ್ಲಿ ಗುರುತಿಸಿದ್ರು. ಅದು ಅವ್ರದ್ದು ರುದ್ರಿ. ಹಾಗಾಗಿ ಅವರು ತಲೆ ತಗ್ಗಿಸ್ತಾರೆ. ಯಾರಿಗೆ? ಗುರುಗಳಿಗೆ. ಗುರುವರಿಯರು ರಾಜಕುಮಾರ ಹೇಳಪ್ಪ ಈ ಮಂತ್ರ ಏನು ಹೇಳ್ತಾರೆ. ಓಂ ಭೂರ್ಭುವಸ್ಸುಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯಾತ್ ಅಂತ ಹೇಳಿದ್ರು. ಮುಂದೆ ಹೇಳಪ್ಪ ಅಂತಂದ್ರೆ ಅವನು ಎಲ್ಲ ಈ ಮಂತ್ರಗಳನ್ನ ಆರಂಭಿಸಿ ಎಲ್ಲ ಭಾಷೆಗಳಲ್ಲಿ, ನಮಗೆ ಒಂದು ಭಾಷೆ ಗೊತ್ತಾಯ್ತು, ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಮತ್ತೆ ಉರ್ದುನಲ್ಲಿ ಹೇಳಿದ್ರೆ ಬೇರೆ ಎಲ್ಲ ಪ್ರಪಂಚದ ಎಲ್ಲಾ ಭಾಷೆಗಳಲ್ಲಿ ಸುಲಭವಾಗಿ ಬರೆದು ಗುರುಗಳಿಗೆ ಎಲ್ಲ ಬರೆದು ತೋರಿಸ್ಬೇಕು. ಕೆಲವರು ಚುರುಕು ಮಕ್ಳಿರ್ತಾರೆ, ಬೇಗ ಹೇಳಿದ ತಕ್ಷಣ ಕರ್ಸ್ಬಿಡ್ತಾರೆ. ಕೆಲವರು ನಿಧಾನದಿರ್ತಿಲ್ಲ, ಇವ್ರು ಹಂಗಿರ್ಲಿಲ್ಲ, ತಕ್ಷಣದ ಬರ್ ತೋರ್ಸ್. ಅವ್ರು ತೋರಿದ ತಕ್ಷಣ ಸಾಕಪ್ಪ ನೀನು ತೋರಿಸ್ಬೇಡ. ಆಮೇಲೆ ಅವರು ಸಂಖ್ಯೆಗಳು ಬರಿಬೇಕಲ್ಲ, ನಾವೆಲ್ಲ ಹೇಳ್ಕೊಡ್ತಿದ್ವ ಸ್ಕೂಲ್ಗಳು, 1, 2 ನಾವೇನ್ ಮಾಡ್ತೀವಿ, ಚಿಕ್ಕನು ಮತ್ತೆ ಅದಕ್ಕೆ ಲೌಕ್ಯಕ್ಕೆ 1 1 ಬೇಡ, 2 2 ಬೇಡ, 3 3 ಬೇಡ, ಈ ತರ ತೋರ್ಸಿ ಕಳಿಸ್ತೀವಿ. ಅಲ್ಲಿ ಹಂಗಿರ್ಲಿಲ್ಲ. ಅವ್ರು ಹೇಳ್ಕೊಡಕ್ ಶುರು ಮಾಡಿದ್ಮೇಲೆ ಅವರು 1 ರಿಂದ 10 ಅಂತ ಹೇಳಿದ್ರು. 10 ಆದ್ಮೇಲೆ 100, 1000, ಲಕ್ಷ, ಕೋಟಿ, 10 ಕೋಟಿ ಎಲ್ಲ ಪೂರ್ತಿ ಅಲ್ಪಿಕೆ ಬಿಡ್ಲಿಲ್ಲ. ಅವರು ಗುರುಗಳಿಗಿಂತಲೂ ಮುಂದಾಗಿ ಹೇಳುತ್ತಾ ಆಕಾಶದಲ್ಲಿರುವ ನಕ್ಷತ್ರಗಳನ್ನ ಹೇಳಿಸ್ತಾರೆ. ಅಂದ್ರೆ ಅವರ ಒಂದು ಬುದ್ಧಿಶಕ್ತಿ ಆಗಿತ್ತು, ಆ ವಿದ್ವತ್ತೆ ಆಗಿತ್ತು ಅನ್ನೋದು. ಜೊತೆಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಸಮುದ್ರ ತೀರದ ಮರಳಿನ ಕಣಗಳನ್ನ ಕೌಂಟ್ ಮಾಡೋದು, ಅಷ್ಟೊಂದು ವ್ಯವಧಾನ ಇರುತ್ತೆ ನಮ್ಗೆ. ನೋಡ್ರಿ, ಅಷ್ಟೊಂದು ಎಣಿಸಿ ಹೇಳುವಂತ ತಾಳ್ಮೆಯ ಶಕ್ತಿ. ಹಾಗೆ ಅವರು 10,000 ವರ್ಷಗಳಲ್ಲಿ ಸುರಿಯುವ ಮಳೆ ಹನಿಗಳ ಲೆಕ್ಕಗಳನ್ನು ಸುಲಭ ಹೇಳ್ತೀವಿ. ನಮಗೆ 3ನೇ ದಿವಸ, ನಮ್ಮ 1ನೇ ದಿವಸ ಏನ್ ತಿಂದೆ ಅನ್ನೋದು ನಮ್ ತಕ್ಷಣ ಹೇಳಕ್ ಬರೋದಿಲ್ಲ. ನೋಡಿ, ಬೀಳೋ ಮಳೆಗಳ ಹನಿಗಳ ಲೆಕ್ಕ ಅಂದ್ರೆ ಎಷ್ಟು ಟ್ಯಾಲೆಂಟೆಡ್ ವ್ಯಕ್ತಿಯಾಗಿದ್ರು ಗೊತ್ತು. ಅವ್ರಿಗೆ ಆ ತರ ಶಿಕ್ಷಣ. ರಾಜಕುಮಾರ ಇಷ್ಟು ತಿಳಿಯುವ ನಿನಗೆ ನಾನು ಏನ್ ಹೇಳ್ಕೊಡೋಣಪ್ಪ, ನಾನಿನ್ನಕ್ಕಾಗತ್ತ. ಬಹಳ ವಿನಯದಿಂದ ಗುರುಗಳೇ ಕೇಳಿರಿ. ಅಣುಗಳು, ಪರಮಾಣುಗಳು, ಯುಗಾಂತರಗಳು, ಕಲ್ಪಗಳು, ಯೋಜನೆಗಳು ಎಂದು ಮುಂತಾಗಿ ಹೇಳುತ್ತವೆ. ಹಾಗೆ ಹೇಳ್ತಾರೆ ಅವರು. ನೋಡಿ, ಅಣುಗಳು, ಪರಮಾಣುಗಳು, ಯುಗಾಂತರಗಳು ಎಷ್ಟೆಷ್ಟು ಇದಾಗಿವೆ. ಹಾಗೆ ಕಲ್ಪಗಳು ಹುಟ್ಟಿದೆ. ಒಂದು ಕಲ್ಪ ಅಂದ್ರೆ 432 ಕೋಟಿ ವರ್ಷ. ಆ ಕಲ್ಪಗಳು, ಯೋಜನೆಗಳು, ಇವುಗಳ ಬಗ್ಗೆ ಸಲೀಸಾಗಿ ಗೌತಮ ಬುದ್ಧರು ಹೇಳಿದರು. ವಿಶ್ವಾಮಿತ್ರರು ರಾಜಕುಮಾರನಿಗೆ, ನಿನಗೆ ಗುರುವು ನಾನಲ್ಲ, ಗುರುಗಳಿಗೆಲ್ಲ ನೀನೇ. ಅವರು ಗುರುಗಳಿಗೆಲ್ಲ ಗುರುಗಳು. ನಾನೇ ನಿನಗೆ ನಮಸ್ಕರಿಸುತ್ತೇನೆ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿ. ಯಾರಿಗೆ? ಗೌತಮ ಬುದ್ಧರಿಗೆ. ಆ ವಿಶ್ವಾಮಿತ್ರರು ಅವರೇ ನಮಸ್ಕಾರ ಮಾಡ್ತಾರೆ. ಅಷ್ಟೊಂದು ವಿದ್ವತ್ತಿರ್ತಕ್ಕಂಥ ಅವ್ರಿಗೆ ಇನ್ನೊಂದು ಸ್ಪರ್ಧೆ ಮಾಡ್ತಾರೆ. ಏನಪ್ಪಾ, ಏನು ಪುಸ್ತಕಗಳಿಂದಲೇ ನೀನು ಇಷ್ಟಕ್ಕೊಂದು ಸುಲಭ ಹೇಳ್ತೀಯಲ್ಲ, ನೀನಿಗೆ ಕಲಿಸ್ಬೇಕಾದ್ರೆ ಏನಿದೆ ನಮ್ಗೆ, ನೀಗ ಏನಾದ್ರೂ ಕಲಿಸ್ಬೇಕಲ್ಲ, ಸಾಧ್ಯನೇ ಇಲ್ಲ. ಅವರು ತನ್ನ ಶಾಲೆ ಎಲ್ಲ ಉಪಾಧ್ಯಾಯರಿಗೆ, ಸ್ಕೂಲ್ ಮೇಲೆ ಅಲ್ಲೆಲ್ಲ ವಿಶ್ವಾಮಿತ್ರ ಹೆಡ್ ಮಾಸ್ಟರ್, ಮೂವತ್ತಿಗಿಂತ ಏನೇನು ಯಾರ್ಯಾವ ಸಬ್ಜೆಕ್ಟ್ ಪಾಠ ಮಾಡ್ತಾರೆ ಅವ್ರೆಲ್ಲ ಗುರುಗಳಿಗೂ ಕೂಡ ಅವ್ರು ಹೇಗಪ್ಪ ಅಂದ್ರೆ ವಿನಯದ ಹಿತ ನುಡಿಗಳಿಂದ ಎಲ್ಲರೂ ಸೇವೆ ಮಾಡುತ್ತಾರೆ. ಈಗ ನೋಡ್ರಿ, ಅವ್ರು ಯಾಕೆ ಸೇವೆ ಮಾಡ್ತಿದ್ರು, ಈಗ ನಾವೆಲ್ಲ ಯಾವ ತರ ಸೇವೆ ಮಾಡಿದ್ವಿ. ಈಗ ಮೊದಲು ನಾ ಗುರುವೋರ್ ಅಧಿಕಂ ಮೊದಲು, ಈಗ ನಾ ಗುರುವೋರ್ ಅಧಿಕಂ ಶಿಷ್ಯಂಗೆ. ಅಂದ್ರೆ ಮೊದಲೆಲ್ಲ ಗುರುಗಳು ಶಿಷ್ಯರಿಗೆ ದೇವರು, ಈಗ ಹಂಗಿಲ್ಲ, ಶಿಷ್ಯಗಳು ಗುರುಗಳಿಗೆ ದೇವರಾಗಿ. ಆದ್ರೆ
ಆ ಗುರು ಅನ್ನೋದಕ್ಕೆ ಎಷ್ಟು ವಿದ್ವತ್ತು, ಎಷ್ಟು ಪೀಠವನ್ನ ಎಷ್ಟು ಬೆಲೆ ಕೊಟ್ಟು ಅವರು ವಿನಯದಿಂದ ಬಹಳ ಸಂತೋಷದಿಂದ ಅಲ್ಲಿ ಯಾವ ಅಹಂಕಾರಕ್ಕೆ ಅವಕಾಶ ಕೊಡದೆ ಅವರು ಇದು ಮಾಡ್ತಾ ಇದ್ರು. ತರಗತಿನಲ್ಲಿ ಆಟ ಆಡ್ಬೇಕಾದ್ರೆ ಇತರ ಸ್ನೇಹಿತರಿಗೆ ಯಾವ ತರ ನೋವಾಗ್ಬಾರ್ದು ಬೇಕಂತಾನೆ ಸೋಲ್ತಾ ಇದ್ರು. ಅವ್ರು ಗೆಲ್ಬೇಕಾಗಿದ್ರು ಕೂಡ ನಾನು ಗೆದ್ರೆ ಅವನ ಮಕ್ಕ ದುಃಖ ಪಡ್ತಾನೆ, ವ್ಯಸನ ಪಡ್ತಾನೆ ಅಂದ್ಬಿಟ್ಟು ಬೇಕಂತಾನೆ ಅವರು ಸೋಲ್ತಾರೆ. ಆಮೇಲೆ ಕುದುರೆ ಸವಾರಿ ಮಾಡಿಸ್ತಾ ಇರ್ತಾರೆ. ಆ ಕುದುರೆ ಸವಾರಿ ಮಾಡುವಾಗ ಹತ್ಕೊಂಡು ಹೋಗ್ತಾನೆ. ಹೊತ್ತು ತಕ್ಷಣ ಅವ್ರಿಗೆ ಮನ್ಸಿರುತ್ತೆ, ನಾನು ಈ ಕುದುರೆ ಮೇಲೆ ನಿಂತ್ಕೊಂಡು ಹೋಗ್ರಿ, ಕುದುರೆಗೆ ಎಷ್ಟು ವ್ಯತ್ಯಾಸ ಆಗುತ್ತೆ, ನೋವಾಗುತ್ತೆ, ಬೇಡ ನಾನು ಇಳಿದ್ಬಿಟ್ಟು ಅದ್ರ ಜೊತೆ ಇಟ್ಕೊಂಡು ಬರೋದು. ಅಂದ್ರೆ ಪ್ರಾಣಿಗಳಲ್ಲಿ ಇತರ ತನ್ನ ಸಹೋದರಲ್ಲಿ ತನ್ನ ಜೀವಿಗೆ ಕೆಳಗಿರ್ತಕ್ಕಂಥ ಜೀವಿಗಳಲ್ಲಿ ಅವ್ರಿಗೆ ಎಷ್ಟು ಆಗ್ಲೇ ಅಷ್ಟೊಂದು 9 ವರ್ಷಗಳಲ್ಲೇ ಅಷ್ಟೊಂದು ಅವರಲ್ಲಿ ಬೆಳೆದಿತ್ತು ಅಂದ್ರೆ ನೋಡ್ರಿ, ಯೋಚನೆ ಮಾಡಿ. 2 ಚಿಗುರು ಎಲೆಗಳಿಂದ ಆಗುವಾದ ಒಂದು ಸಣ್ಣ ಸಸ್ಯದ ಮಹಾವೃಕ್ಷವಾಗಿ ಬೆಳೆದು ವಿಶಾಲವಾದ ವೃಕ್ಷಗಳು ನೆರಳನ್ನು ಕೊಡುವಂತೆ ದುಃಖ, ನೋವು, ಕಣ್ಣೀರುಗಳೆಂಬ ಅರಿಯದ ಅರಮನೆಯಲ್ಲಿ ಬೆಳೆದ ಆ ರಾಜಕುಮಾರನಿಗೆ ಆ ಹೊಸದೊಂದು ಅನುಭವ ಆಯಿತು. ಆ ರಾಜನ ಅರಮನೆಯಲ್ಲಿ ಯಾವ ತರದ್ದು ಅವನಿಗೆ ನೋವು ಬರಬಾರ್ದು, ಸಂಕಟ ಆಗಬಾರ್ದು, ದುಃಖ ಆಗಬಾರ್ದು, ಯಾವುದು ಕೂಡ ಅವ್ರಿಗೆ ತೋರಿಸಿರೋದಿಲ್ಲ. ಯಾಕೆ ಚಕ್ರವರ್ತಿಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಮಹಾತ್ಮನಾಗ್ತಾರೆ ಅಂತಕ್ಕಂಥ ಒಂದು ಆ ಚಿಂತನೆ ಉಳಿದಿತ್ತು. ಹಾಗಾಗಿ ಅವರಿಗೆ ಶುದ್ಧೋದ ಚಕ್ರವರ್ತಿ ಆ ಮಗನಿಗೆ ಯಾವ ರೀತಿಯಾದ ತೊಂದರೆನೂ ಆಗ್ಬಾರ್ದು ಅಂತ ಕಾಯ್ಕೊಂಡಿದ್ರು. ವಸಂತ ಋತುವಿನ ಒಂದು ಸಂಜೆಯಲ್ಲಿ ಹೊರಗಡೆ ಆರೋಗ್ಯ ಬರ್ತಾ ಇರ್ತಾರೆ ದೇವದತ್ತ ಮತ್ತೆ ಬುದ್ಧ ಸಿದ್ಧಾರ್ಥ. ಆ ಪಾರಿವಾಳದ ಒಂದು ಗುಂಪೊಂದು ಹಾಕೊಂಡು ಹೋಗ್ತಾ ಇರುತ್ತೆ. ಇವನು ಸೋದರನ ಮಗ ದೇವದತ್ತ. ಅವನು ತನ್ನ ಬಾಣದಿಂದ ಒಂದು ಪಾರಿವಾಳಕ್ಕೆ ಹೊಡಿತಾನೆ. ಆ ಪಾರಿವಾಳಕ್ಕೆ ಆ ಬಾಣ ತಗಿಲಿ ಚುಚ್ಕೊಂಡು ಆ ವಿಲವಿಲ ಅಂತ ಒದ್ದಾಡಿ ಮೇಲಿಂದ ಬಿಡುತ್ತೆ. ಆ ಬಿದ್ದಂತ ಪಾರಿವಾಳವನ್ನ ತನ್ನ ಕೈನಲ್ಲಿ ಎತ್ಕೊಂಡು ಸಿದ್ಧಾರ್ಥ ಆ ಬಾಣವನ್ನ ನಿಧಾನವಾಗಿ ತೆಗೆದು ಆ ರಕ್ತ ಬರ್ತಾ ಇರ್ತಕ್ಕಂಥ ಜಾಗಕ್ಕೆ ಔಷಧಿಯನ್ನು ಆ ರೆಕ್ಕೆ ಒಂದು ಹೋಗಿರುತ್ತೆ, ಕಟ್ಟಾಗಿರುತ್ತೆ. ಆದ್ರೂ ಕೂಡ ಅದನ್ನ ಯಾವ ರೀತಿಯಾಗಿದೆ ಈ ಆಸ್ಪತ್ರೆಯಲ್ಲಿ ನೋವು ಬಂದಾಗ ಡಾಕ್ಟರ್ಗಳು ಅದು ವಿಶೇಷವಾಗಿ ಆಸೆ ವಹಿಸಿ ಹೆಂಗ್ ಚಿಕಿತ್ಸೆ ಕೊಡ್ತಾರೋ ಆ ತರ ಚಿಕಿತ್ಸೆ ಕೊಡ್ತಾರೆ. ಆ ಚಿಕಿತ್ಸೆ ಕೊಟ್ಟು ತದನಂತರ ಅದನ್ನ ಶುಶ್ರೂಷೆ ಮಾಡ್ತಾ ಇರ್ತಾನೆ. ಆ ದೇವದತ್ತನ ಶಿಷ್ಯ ಓಡ್ ಬಂದು, ನೋಡಪ್ಪ, ಆ ಪಾರಿವಾಳ ನಮ್ಮ ದೇವದತ್ತ ಹೊಡೆದಿದ್ದಾನೆ, ಆ ಪಾರಿವಾಳ ನನ್ನ ಕಡೆ ಬಿಟ್ಬಿಡು. ಬಿಡಪ್ಪ, ಈಗಿನ ಅದಕ್ಕೆ ಚುಚ್ಕೊಂಡು ನೋವಾಗಿದೆ, ಈಗ ಕೊಡೋದಿಲ್ಲ, ಬೇಡ, ನಾನು ಕೊಡೋಲ್ಲ, ಹೋಗಪ್ಪ ಅಂತ ಕಳಿಸ. ಆದ್ರೂ ಕೂಡ ಚರ್ಚೆ ನಡೆಯುತ್ತೆ ದೇವದತ್ತನಿಗೂ ಸಿದ್ಧಾರ್ಥನಿಗೂ ಆ ಪಕ್ಷಿ ಬಗ್ಗೆ. ಅವನು ಹೇಳ್ತಾನೆ, ನೋಡಪ್ಪ, ನೀನು ಹೊಡೆದಿರ್ಬೋದು, ನಾನು ಶುಶ್ರೂಷೆ ಮಾಡಿ ಅದಕ್ಕೆ ಸೇವೆ ಮಾಡಿದ್ನಿ, ಈಗ ಅದು ನಂದು, ಈಗ ನಾವು ಕೊಡೋದಿಲ್ಲ. ಸರಿ, ಇದು ಚರ್ಚೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ರಾಜನ ಆಸ್ಥಾನದವರೆಗೂ ಹೋಗುತ್ತೆ. ಅಲ್ಲ ಆಸ್ಥಾನದಲ್ಲಿ ಕರೆಸ್ತಾರೆ ಇಬ್ರು. ಏನಪ್ಪಾ ಅಂತ ಆಸ್ಥಾನಕ್ಕೆ ಹೋದಾಗ ಅವರು ಎಲ್ಲ ಜನ ರಾಜಸ್ಥಾನದಲ್ಲಿ ಸೇರಿರ್ತಾರೆ. ಅವ್ರ ಎದುರಿಗೆ ಈ ಒಂದು ವಿಷಯವನ್ನ ಚರ್ಚೆ ಮಾಡ್ತಾರೆ. ನೋಡಿ, ಆ ದಾರಿಯಲ್ಲಿ ಹೋಗ್ತಾ ಇದ್ದ ಪಾರಿವಾಳವನ್ನ ಹೊಡೆದು ನಾನು ಬಿಡಿಸಿದ್ದೀನಿ, ನನಗ್ ಕೊಡು ಅಂತ ನಾನು ಕೇಳಿದ್ರೆ ಇದನ್ನ ನಾನು ಕಾಪಾಡಿದ್ದೀನಿ ಅಂತೇಳಿ ನನಗೆ ತಕರಾರು ಮಾಡ್ತಾ ಇದ್ದಾನೆ, ಇದಕ್ಕೆ ನೀವೇ ಉತ್ತರ ಕೊಡಿ, ಜಡ್ಜ್ಮೆಂಟ್ ಕೊಡಿ ಅಂತ. ಆ ತುಂಬಿದ ರಾಜಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಕೆಲವ್ರಿಗೆ ಸರಿ ಅಂತ ಅನ್ಸುತ್ತೆ, ಕೆಲವ್ರಿಗೆ ಅವ್ನು ಹೊಡೆದಿದ್ದೆ ಸರಿ, ಅವನಿಗೆ ಕೊಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅಪರಿಚಿತ ಪುರೋಹಿತರೊಬ್ರು ಬಂದ್ರು, ಅಲ್ಲಿ ಎದ್ದು ನಿಂತ್ಕೊಂಡ್ರು. ಅವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾರು ಪಕ್ಷಿಯ ಪ್ರಾಣವನ್ನು ಹರಣ ಮಾಡಿದವರೋ ಅವರಿಗಿಂತ ಆ ಹೆಚ್ಚಿನ ಹಕ್ಕು ಪ್ರಾಣ ದಾನ ಮಾಡಿದವರಿಗೆ ಇರತಕ್ಕದ್ದು. ಜಡ್ಜ್ಮೆಂಟ್ ಕೊಟ್ರು. ಏನಂತ? ಯಾರು ಪ್ರಾಣ ಹರಣ ಮಾಡಿದ್ರು ಅವ್ರಿಗಿಂತ ಪ್ರಾಣ ರಕ್ಷಣೆ ಮಾಡಿದವನಿಗೆ ಹೆಚ್ಚಿನ ಏನು ಹಕ್ಕಿದೆ ಅಂತ ಪ್ರತಿಪಾದನೆ ಮಾಡಿ. ಆಗ ಆ ಪಕ್ಷಿ ನಿಜವಾಗ್ಲೂ ಕೂಡ ಅವ್ರಿಗೆ ಸೇರ್ಬೇಕು ಅಂತೇಳಿ ಅವರು ಇದ್ ಮಾಡ್ತಾರೆ. ಆಗ
ಸೇರಿರ್ತಕ್ಕಂಥ ಸರ್ವಿಸನ್ನೆಲ್ಲ ಉಪ್ಪಿ ಕರೆಕ್ಟ್ ಇದು ಅವ್ನು ರಕ್ಷಣೆ ಮಾಡಿದವನಿಗೆ ಪಕ್ಷಿ ಕೊಡುವ ಅಂತ ಕೊಟ್ಟು ತಿರುಗಿ ನೋಡಿದ್ರೆ ಯಾರು ಜಜ್ಮೆಂಟ್ ಕೊಟ್ರಲ್ಲ ಅಂತ ತಿರುಗಿ ನೋಡಿದ್ರೆ ಒಂದು ಸರ್ಪ ನಾಗಸರ್ಪಾಗಿ ಹೊರಟೋಗ್ಬೋದು ನೋಡಿ. ಆ ಜಡ್ಜ್ಮೆಂಟ್ ಕೊಟ್ಟಿದ್ದು ಯಾವ್ದು ಅಂದ್ರೆ ನಾಗಸರ್ಪ ನೋಡಿ. ಯಾಕೆ ತುಂಬಿ ಸಭೆಯಲ್ಲಿ ಯಾರಿಗೂ ಅದು ಹೊಳಿಯಿಲ್ವಾ ಅಂದ್ರೆ ಇಂಥ ಸಂದರ್ಭದಲ್ಲಿ ದೇವರು ಅವಧೂತನಾಗಿ ಯಾಕೆ ಬಂದು ತನ್ನ ಸಮಸ್ಯೆನ ಬಿಡಿಸ್ತೇನೆ ಅನ್ನೋದಕ್ಕೆ ಒಂದು ಚಿತ್ರಣ ಇದೆ. ಭಕ್ತ ಕನಕದಾಸನಿಗೆ ಆ ಉಡುಪಿನಲ್ಲಿ ಅವನು ಕೂಗಿದಂತ ಸಂದರ್ಭದಲ್ಲಿ ಯಾವ ರೀತಿ ದರ್ಶನ ಕೊಟ್ಟ ಆ ರೀತಿಯಾಗಿ ಇಲ್ಲಿ ಇದ್ದಾರೆ. ಆ ಲೇಖ ವೇಳೆ ದೇವರು ಹಲವಾರು ರೂಪಗಳಲ್ಲಿ ಬಂದು ಭಕ್ತರನ್ನು ಉದ್ಧಾರ ಮಾಡುವುದುಂಟು. ನಮಗೆ ಯಾವ ರೀತಿಯ ಭಕ್ತರನ್ನ ಉದ್ಧಾರ ಮಾಡ್ತಾನೆ ಅನ್ನೋಕ್ಕೆ ದ್ರೌಪದಿಯ ಮಹಾಭಾರತದಲ್ಲಿ ಎಷ್ಟು ಚೆನ್ನಾಗಿ ಕೃಷ್ಣ ಆ ವಸ್ತ್ರ ಧಾರಣೆ ಕೊಟ್ಟ. ಯಾಕೆಂದ್ರೆ ಆ ಭಕ್ತದ ದೇವರ ಒಂದು ಇಚ್ಛೆ ಏನಪ್ಪಾ ಅಂದ್ರೆ ಭಕ್ತರ ಆ ಸಂಕಟವನ್ನ ಪಾರು ಮಾಡೋದು ಇದು ದೈವನ ಶಕ್ತಿ. ಈ ರೀತಿಯಲ್ಲಿ ಅವರು ಈ ಧರ್ಮವನ್ನು ಪ್ರಚಾರ ಕಾರ್ಯವನ್ನು ಶುರು ಮಾಡ್ತಾರೆ. ಇದು ಪಕ್ಷಿಗಾಗಿ. ಆದ್ರೆ ಆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಗೌತಮ ಬುದ್ಧರು ಅವ್ರು ಹೇಳ್ತಾರೆ, ಈ ಹೊರಗಡೆ ವಾತಾವರಣದಲ್ಲಿ ವಸಂತ ಋತು ಇವರ ಆನಂದವನ್ನು ನೀನು ಸವಿಯಂತೆ ಬಾ ಅಂತ ಹೇಳಿ ಕರೆದ್ರು. ಆಗ ಅವನು ಹೊರಗಡೆ ಬರ್ತಾನೆ. ಆ ಭೂಮಿ ತಾಯಿ ಕೊಡುವ ವರಗಳನ್ನೆಲ್ಲ ನಿನ್ನವೇ, ಉಳುವವನಿಗೆ ಧಾನ್ಯದ ರಾಶಿಗಳದ ರಾಜನ ಸುಕ್ಕು ತುಂಬಿಸ್ತಾರೆ. ಅಲ್ಲೆಲ್ಲ ನೋಡ್ತಾರೆ, ರೈತರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನೇನ್ ಬೇಕು ಎಲ್ಲ ತುಂಬಿಸ್ತಾ ಇರ್ತಾರೆ. ಇದು ಈ ಬೆಳೆದಿರ್ತಕ್ಕಂಥ ಧಾನ್ಯ ಬರೀ ಅವ್ರು ಮಾತ್ರ ಊಟ ಮಾಡಲ್ಲ, ನಮ್ಮ ರಾಜನ ಇದಕ್ಕೂ ಕೂಡ ತುಂಬ್ತಾರೆ ಅಂತಕ್ಕಂಥದ್ದು ಹೇಳ್ತಾರೆ. ಆಗ ಎಲ್ಲರ ಹೊಟ್ಟೆ ತುಂಬಿಸಿ ಗಿಡ ಮರಗಳೆಲ್ಲ ಚಿಗುರಿ ಹೋಗುಗಳಿಂದ ಅಲಂಕರಿಸಿ ಶೋಭಿಸುತ್ತಿರುವ ನೋಟವನ್ನು ನೋಡಿ, ಹಾಗೆ ಕುದುರೆ ಮೇಲೆ ಸವಾರಿ ಮಾಡುತ್ತಾ ಹೊಲಗದ್ದೆಗಳಲ್ಲಿ ಅಡ್ಡಾಡುವಾಗ ನೊಗಗಳನ್ನು ಒತ್ತು ಕೆಸರಿನಲ್ಲಿ ಮೇಲಿನಿಂದ ಭೂಮಿಯನ್ನು ಉಳುವ ದನಗಳು ಶ್ರಮವನ್ನು ಗಮನಿಸ್ತಾರೆ. ಅಂದ್ರೆ ಆ ಸೂಕ್ಷ್ಮತೆ ಆಗಿತ್ತು ಅಂತ. ನಾವು ಎಷ್ಟೋ ಸಂದರ್ಭ ಎಂತೆಂಥ ಸಂದರ್ಭದಲ್ಲಿ ಹೊರಗಡೆ ಓಡಾಡ್ತಿರ್ತೀವಿ, ಆ ಸೂಕ್ಷ್ಮಗಳನ್ನ ಗಮನಿಸೋದು ನಮ್ಗೆ ಕಷ್ಟ ಇರುತ್ತೆ. ಆದ್ರೆ ಇವ್ರು ಅಷ್ಟೊಂದು ನೇಗಳು ಎಳೆಯುವಾಗ ದನಗಳು ಕೊಡ್ತಕ್ಕಂಥ ಬೀಜಗಳನ್ನು ಚೆಲ್ಲುತ್ತಿರುವ ರೈತರು, ಹಾರಾಡುತ್ತಿರುವ ಚಿಟ್ಟೆಗಳು, ಅಲಗಾಡುತ್ತಿರುವ ಹಳಿಗಳು, ಇವನ್ನೆಲ್ಲ ನೋಡ್ತಾರೆ. ಹೂಗಳ ತಳ ಮುಳ್ಳಿನಲ್ಲಿ ಇರ್ತಕ್ಕಂಥ ಕಷ್ಟ ಪಾರ್ಪಣೆಗಳು, ಅಲ್ಲಿ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಕಷ್ಟಗಳನ್ನು ಗಮನಿಸ್ತಾರೆ. ಆಗ ಅವರು ದಿನ ಕೂಲಿಗಾಗಿ ಬೆವರು ಸುರಿಸಿ ದುಡಿಯುತ್ತಿರುವ ರೈತರು, ಬಿಸಿಲಿನಲ್ಲಿ ನೆಲ ಉಳುವವರು, ಹಲ್ಲಿಗಳಂತೆ ನನಗಳು ಆಹಾರವಾಗುವುದು, ತೋಳಗಳು ಕುಡಿಮರಿಯನ್ನು ತಿನ್ನುವುದು, ಎಲ್ಲಿ ನೋಡಿದ್ರು ಒಬ್ಬರನ್ನು ಮತ್ತೊಬ್ಬರು ಒಂದು ತಿನ್ನುವುದು. ನಾವು ನೋಡ್ತೀವಿ ಹೊರಗಡೆ ಪ್ರಕೃತಿನಲ್ಲಿ ಒಂದೊಂದೊಂದು ಕೊಂದು ತಿಂತಾ ಇರ್ತೀವಿ. ಆ ತಿನ್ನೋ ದೃಶ್ಯನೆಲ್ಲ ಇವತ್ತು ಅವ್ರು ನೋಡಿದ್ರು. ಜಗತ್ತಿನಲ್ಲಿ ಒಂದು ಹುಳುವಿನಿಂದ ಮಾನವನವರೆಗೆ ಪರಸ್ಪರ ಹಿಂಸೆಯೇ ತಾಂಡವಾಡುತ್ತಿರುವುದನ್ನು ನೋಡಿ ಸಿದ್ಧಾರ್ಥನು ಇದೇನ ಸುಂದರ ಜಗತ್ತು. ನಾಳೆ ನಮ್ಮೂರಿನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ನೋಡ್ಬಿಟ್ರೆ ವಿಶೇಷ ತುಂಬಾ ಎಲ್ಲಿ ನೋಡಿದ್ರು ದುಃಖ ಆಗುತ್ತೆ. ಅಷ್ಟೊಂದು ಹಿಂಸೆ ತಾಂಡವಾಡ್ತಾರೆ ನೋಡಿ. ನಾವು ಈಗಲೂ ಕೂಡ ಜಗತ್ತನ್ನು ನೋಡ್ತಾ ಇದ್ವಿ. ಬಾನ ಅಂತ ಮಾಡ್ತಾರೆ. ಆ ಬಾನ ಅಂತ ಏನಪ್ಪ ಒಂದು ವಿಶೇಷ ಅಂದ್ರೆ ಕುರಿ ಕೋಳಿಗಳ ಮಾರಣ ಹೋಮ ನಡೀತಾರೆ. ಕೇವಲ ಒಂದನ್ನ ನೋಡಿ ಸಿದ್ಧಾರ್ಥ ಒಂದು ದೃಶ್ಯವನ್ನ ನೋಡಿ ಮನನೊಂದು ಇದೇನ ಸುಂದರ ಜಗತ್ತು ನಾನು ನೋಡುತ್ತಿರುವುದು, ಅಬಲರನ್ನು ಸಬಲನ್ನು ಹಿಂಸಿಸುತ್ತಿರುವುದು. ಯಾರು ಅಲ್ಲ ಇದ್ದಾರೆ ಅವ್ರನ್ನೆಲ್ಲ ಸಬಲನ್ನ ಹಿಂಸೆ ಮಾಡ್ತಿರಲ್ಲ ಅಂತ ಹೇಳ್ತಾರೆ. ಆಗ ಅವರು ಯೋಚಿಸುತ್ತಾ ಅವನೇ ಮೈ ಮಾಡ್ಕೊಡ್ತಾನೆ. ಅದೇ ವೇಳೆಗೆ ಆಕಾಶದಲ್ಲಿ 5 ಮಂದಿ ಋಷಿಗಳು ಹಾರಾಡುತ್ತಿರುವ ದೃಶ್ಯ ಕಣಿತು. ಅವ್ರಿಗೆ ಇಲ್ಲಿ ಗೌತಮ ಬುದ್ಧ ಇದ್ದಂತ ಸಂದರ್ಭದಲ್ಲಿ ಮೇಲೆ ಅವರು ಸಂದರ್ಭರು ಬಂದ್ರೆ ಅವ್ರನ್ನ ಆಕರ್ಷಣೆ ಮಾಡ್ತಾರೆ. ಇವರು ಅವರ ಶಕ್ತಿಯನ್ನು ಕೆಳಗೆಳೆದಂತ ಯಾವ್ದು ಈ ಶಕ್ತಿ ಕೆಳಗೆಳಿತಾ ಇದೆ, ಮಹಾಶಕ್ತಿ ಯಾವುದು ವಿಚಾರಿಸಿ ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಯ್ತು. ಆಕಾಶವಾಣಿ ಮಂದಿ ಹೇಳ್ತಾರೆ ಅವ್ರಿಗೆ ಆಕಾಶವಾಣಿ ನುಡಿಯುತ್ತೆ, ಋಷಿವರ್ಯರೇ ಇದು ಈ ಮಹಾನುಭಾವರೇ ಬುದ್ಧರು. ಯಾರಿವರು? ಬುದ್ಧರು. ಇಡೀ ಪ್ರಪಂಚವನ್ನು ಉದ್ಧಾರಕ್ಕೋಸ್ಕರ ಕೆಳಗಿಳಿದು ಅವರನ್ನು ಆರಾಧಿಸಬೇಕು ಅಂತ ಬಂತು. ಅವರನ್ನು ಹೋಗ್ತಾ ಇದ್ದವರು ಕೆಳಗೆ ಬಂದ್ಬಿಟ್ಟು ಅವ್ರನ್ನ ಹಿಡಿದು ಅವ್ರನ್ನ ನಮಸ್ಕಾರ ಮಾಡೋದು.
ಮಧ್ಯಾಹ್ನ ವೇಳೆಯಾದರೂ ರಾಜಕುಮಾರ ಕುಳಿತಿದ್ದ ಆ ಮರದ ಅಡಿಯಲ್ಲಿ ಕುತ್ಕೊಂಡು ಬರ್ತಾರೆ. ಅವನ್ನೆಲ್ಲ ಯಾವ ಕಡೆ ಹೋಗ್ಲಿ ಇದೆಲ್ಲ ನೋಡಿ ಆಶ್ಚರ್ಯ ಆಯ್ತು, ದುಃಖ ಆಯ್ತು. ಏನಪ್ಪ ಮಾಡೋದು? ಒಂದು ಮರದ ಅಡಿ ಕೂತ್ಕೊಂಡ್ಬಿಟ್ರು. ಅದು ಮರದ ನೆರಳಿಗೆ ತಲುಪುತ್ತೆ. ರಾಜಭಟ ಹುಡ್ಕೊಂಡ್ಬರ್ತಾರೆ. ಎಲ್ಲಿದ್ಯಪ್ಪ? ಬಾಪ ಮನೆಗೆ ಅರಮನೆಗೆ ನಿಮ್ಗೆ ಕರಿತಾ ಇದ್ದಾರೆ, ಬನ್ನಿ. ಅಲ್ಲಿ ಬಂದು ವಿಶೇಷ ಎಲ್ಲ ಮರದ ನೆರಳು ಮುಂದಕ್ಕೆ ಹೋಗಿದ್ದಾರೆ. ಗೌತಮ ಬುದ್ಧ ಅಂತ ಕುಳಿತಂತ ಮರದ ನೆರಳು ಹೋಗಿ ಮುಂದಕ್ಕೆ ಹೋಗಿ. ನಾವು ಸಾಮಾನ್ಯವಾಗಿ ನಮ್ಮ ನೆರಳು ಹೆಂಗ್ ಹೋಗುತ್ತೆ ಅಂತ ನಮ್ಗೆಲ್ಲ ಗೊತ್ತು. ಒಂದು ಮರದ ನೆರಳು ಕೂಡ ಹೋಗ್ತಾರೆ, ಇದ್ದ ತೆಗಿಯೋದಿಲ್ಲ. ಆದ್ರೆ ಆ ಬುದ್ಧನ್ ಕುಳಿತಂತಹ ಮರದ ನೆರಳು ಮುಂದಕ್ಕೆ ಪಾಸ್ ಆಗಿಲ್ಲ. ಎಷ್ಟು ಚೆನ್ನಾಗಿತ್ತು. ಹೌದು, ಆ ಪವಿತ್ರ ತಲೆಯ ಮೇಲೆ ನೆರಳು ಕೂಡುತ್ತ ಅಲ್ಲಿತ್ತು. ತಲೆ ರಾಜಕುಮಾರನ ಹೃದಯದ ಸುತ್ತಲೂ ಮರೆಯಾಗುವವರೆಗೆ ತನ್ನ ನೆರಳು ಆತನ ಮೇಲೆ ಇತ್ತು. ಆ ರಾಜವಾಣಿ ಕೇಳಿಸ್ತು, ನೋಡಪ್ಪ ಇದಾರೆ. ಅದಕ್ಕೋಸ್ಕರ ಅಂತ ರಾಜಭಟ್ರು ಬಂದು ಅವ್ರಿಗೆ ಗೊತ್ತಾಗತ್ತೆ. ಇನ್ನು 18 ವರ್ಷ ಆಗುತ್ತೆ ಅವ್ರಿಗೆ. ಚಕ್ರವರ್ತಿಗೆ ರಾಜಕುಮಾರನಿಗೆ ಕೇಳನೆ 3 ಅರಮನೆಗಳನ್ನ ಕಟ್ಟಿಸ್ತಾರೆ. ಯಾಕೆಂದ್ರೆ ಚಳಿಗಾಲಕ್ಕೊಂದು, ಮಳೆಗಾಲಕ್ಕೊಂದು, ಬೇಸಿಗೆ 3 ಅರಮನೆ ಕಟ್ಟಿಸ್ತಾರೆ. ಯಾಕೆ? ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತೆ, ಚಳಿಗಾಲದಲ್ಲಿ ಆ ಅರಮನೆಗೆ ಹೋದ್ರೆ ಬೆಚ್ಚಗಿರುತ್ತೆ, ಮಳೆಗಾಲದಲ್ಲಿ ಯಾವ ತರದ್ದು ಇರುತ್ತೆ. ಆಮೇಲೆ ಸುಂದರವಾಗಿರ್ತಕ್ಕಂಥ ತೋಟ ಇಲ್ಲಿ ಅರಮನೆ ಸುತ್ತ. ಹಾಗೆ ಅಲ್ಲಲ್ಲಿ ನೀರಿನ ಝರಿಗಳು. ನಾವು ಬಹುಶಃ ಮಧುರದಲ್ಲಿ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಅಲ್ಲಿ ನಂದಗೋಕುಲ ಅಂತ ಇದೆ. ನಿಜವಾಗ್ಲೂ ನೋಡಿದಾಗ ನಂದಗೋಕುಲ ಅಲ್ಲಿ ನೀರಿನ ಝರಿಗಳಿದೆ. ಆ ಕೃಷ್ಣ ಯಾವ ರೀತಿಯಾಗಿ ಆ ದನಗಳನ್ನ ಆಡಿಸಿ ಆ ಪರ್ವತದ ಮೇಲೆ ಕುತ್ಕೊಂಡಿದ್ದ ಚಿತ್ರ ಎಲ್ಲ ಒಳ್ಳೆ ವಿಶೇಷವಾಗಿ ನಿರ್ಮಿಸಿದ್ದಾರೆ ಮಧುರದಲ್ಲಿ. ನಂದಗೋಕುಲ ಅನ್ನೋದು ಆ ಸ್ಥಳ ತುಂಬಾ ಚೆನ್ನಾಗಿ. ವಿಶ್ರಮಿಸಲು ಬಳ್ಳಿಗಳ ಮಂಟಪಗಳಿಂದ ಕೂಡಿದವು. ಎಂಬ ಹೆಸರು ಆ 3 ಹೆಸರುಗಳು. ಗಂಟೆಗೂ ವಿಧವಾದ ಮನರಂಜನೆ ಕಾರ್ಯಕ್ರಮಗಳು ಮಧ್ಯ ಸದಾ ಸುಖದ ಸುಪ್ಪತ್ತಿಗೆಯಲ್ಲಿ ಮಗ್ನನಾಗಿರುವ ಏರ್ಪಾಡು ಮಾಡ್ತಾರೆ. ಯಾವ ಕಾರಣಕ್ಕೂ ಅವನಿಗೆ ಬೇಜಾರಾಗಬಾರ್ದು, ಅವ್ನು ಚೆನ್ನಾಗಿ ನೋಡ್ಕೋಬೇಕು, ಸುಖವಾಗಿರ್ಬೇಕು ಅಂತೇಳಿ ಅವನಿಗೊಂದು ಬಯಸಿದ್ರು ಕೂಡ ವ್ಯತ್ಯಾಸ ಆಗ್ಬಾರ್ದು. ತಿಳಿ ನೀರಿನ ಸರೋವರಗಳು ಸೆಳೆಯುತ್ತಲಿದ್ದು, ಜೊತೆಗೆ ಅವ್ರಿಗೆ ಆ ಹಿಂದೆ ಜ್ಯೋತಿಷ್ಯ ಮಾತನ್ನು ನಿರ್ಮಿಸ್ಕೊಳ್ತಾ ಇದ್ರು ಮಂತ್ರಿಗಳು, ಚಕ್ರವರ್ತಿಗಳವರೆಲ್ಲ. ಏನಾಗ್ತಾನೆ ಪದ ಹಾಕ್ಕೊಳ್ತಾ ಇದ್ರಂತೆ, ನನ್ನ ಹೃದಯದ ರತ್ನವಾಗಿರುವ ಈ ರಾಜಕುಮಾರನು ಇಡೀ ಪ್ರಪಂಚವನ್ನಾಡುವ ಮಹಾ ಸಾರ್ವಭೌಮನನ್ನು, ಇಲ್ಲದೆ ಎಲ್ಲವನ್ನು ತ್ಯಾಗ ಮಾಡಿ ಸನ್ಯಾಸಿಯಾಗನೆಂದು ತಿಳಿಸಿರುವರು. ಎಲ್ಲವನ್ನು ತ್ಯಜಿಸಿ ಇಂತಹ ಅರಮನೆಯನ್ನು ಕಳೆದುಕೊಂಡು ಆತನು ಸಾಧಿಸುವುದಾದ್ರೆ ಏನಿದೆ? ನೀವೆಲ್ಲರೂ ಜ್ಞಾನಿಗಳು, ಮನಸ್ಸನ್ನು ಈ ಪ್ರಪಂಚದ ಕಡೆಗೆ ತಿರುಗಿಸುವ ಬಗೆ ಹೇಗೆಂದು ನನಗೆ ತಿಳಿಸಿ ಎಂದು ವಿಚಾರಿಸ್ತಾರೆ. ಪ್ರಪಂಚ ಕಡೆ ತಿರುಗಬಾರ್ದು, ಇನ್ನು ಈ ಕಡೆ ನಮ್ಮ ರಾಜ್ಯದ ಆಧ್ಯಾತ್ಮಿಕ ಕಡೆ ಹೋಗ್ಬಾರ್ದು. ಅವನೆಲ್ಲರ ಹೋದ್ರೆ ಇವ್ರು ಹೇಳ್ಬಿಟ್ಟು ಸನ್ಯಾಸ ಅದಕ್ಕೋಸ್ಕರ ಅಂತ ಒಂದು ರಾಜ ಅವ್ರಿಗೆಲ್ಲ ತನ್ನ ಶಿಷ್ಯರಿಗೆಲ್ಲ ಇದ್ ಮಾಡಿರ್ತಾನೆ. ತುಂಬಾ ಇದಾಗುತ್ತೆ. ಅದಕ್ಕೋಸ್ಕರ ಅವರು ಏನ್ ಹೇಳ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಏನ್ ಮಾತು ಹೇಳ್ತಾರೆ. ಭಗವಾನ್ ಬುದ್ಧರು ಜನ್ಮವೆತ್ತಿದ್ದು ವೈಶಾಖ ಪೌರ್ಣಿಮೆ, ಜ್ಞಾನೋದಯವಾದದ್ದು ವೈಶಾಖ ಪೌರ್ಣಿಮೆ, ಹಾಗೆ ಸ್ಥೂಲ ದೇಹವನ್ನು ತ್ಯಜಿಸಿದ್ದು ಕೂಡ ವೈಶಾಖ ಪೌರ್ಣಿಮೆ. ಯಾರಿಗೆ ಈ ಒಂದು ಅದೃಷ್ಟ ಸಿಗುತ್ತೆ? ಯಾಕೆಂದ್ರೆ ನಾವೆಲ್ಲ ಜನ್ಮ ತಗೊಳ್ತೀವಿ, ಮುಕ್ತಾಯವಾಗ್ತೀವಿ. ಆದ್ರೂ ನಮ್ಮ ಜನ್ಮಗಳಲ್ಲಿ ವಿಶೇಷತೆ ಏಕಿಲ್ಲ ಅಂತ ನಾವು ಪ್ರಶ್ನೆ ಹಾಕೊಂಡ್ರೆ, ಆ ಮಹಾತ್ಮರು, ಅವತಾರ ಪುರುಷರು, ಅವರು ಲೋಕ ಕಲ್ಯಾಣಕ್ಕೋಸ್ಕರ ಅವರು ಪ್ರತಿ ವರ್ಷ ಈ ಆಷಾಢ ಪೌರ್ಣಿಮೆಯಂದು ಅವರು ಒಂದು ಸಂಬಳದಲ್ಲಿ ಆ ಭಾವನಾ ದೇಹದಲ್ಲಿ ಬಂದು ಇಡೀ ಪ್ರಪಂಚಕ್ಕೆ ಅನುಗ್ರಹ ಶಕ್ತಿಯನ್ನ ವರ್ಷಿಸುವಂತ ಕೆಲಸ ಮಾಡ್ತಾರೆ. ಅದಕ್ಕೆ ಸಮಯನೂ ನಿಗದಿದೆ. ಇವತ್ತು 5:09 ಕರೆಕ್ಟ್ ಆಗಿ ನಮ್ಮ ಸಂಬಳದಲ್ಲಿ, ಅದರಲ್ಲೂ ಕೂಡ ಮೈತ್ರಿಯರ ತಪೋವನದಲ್ಲಿ ಆ ಒಂದು ಏನು ರಾಜಧಾನಿ ಕೊಟ್ಟಿದ್ದಾರೆ, ಈ ರಾಜಧಾನಿಗೆಲ್ಲ ಅದ್ರ ಆ ಸೂಕ್ಷ್ಮನ ನಮ್ಮ ನಾಗರಾಜ ಮುಂದೆ ನಾನಂತ ತಿಳಿಸ್ತಾರೆ. ಅಲ್ಲಿ ಈ ಅನುಗ್ರಹ ಶಕ್ತಿಯ ಪ್ರತಿ ವರ್ಷ ಜಗತ್ತಿನ ಕಲ್ಯಾಣಕ್ಕೋಸ್ಕರ
ಅವರ ಅನುಗ್ರಹ ಶಕ್ತಿಯನ್ನು ದಾರ ಎದುರಿಸ್ತಾ ಇದ್ದಾರೆ. ಅಂತ ಮಹಾತ್ಮರ ಆಚರಣೆ ಹೇಳಿರುವುದು ನಿಜವಾಗ್ಲೂ ನಾವೇ ಧನ್ಯರು. ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ನಾವು ಭಾವನಾ ದೇಹದಲ್ಲಿ ಆ ಶ್ರಮಣದಲ್ಲಿ ಭಾಗವಹಿಸಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಣ. ಅವರ ಒಂದು ಅನುಗ್ರಹ ಶಕ್ತಿ ನಮ್ಮ ಮೇಲೂ ಕೂಡ ಹರಿಲಿ ಅಂತ ಆಶಿಸಿ ಈ ಸಂದರ್ಭದಲ್ಲಿ ಈ ಒಂದು ಉಪನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿರ್ದೇಶಕರಿಗೂ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ತಮಗೂ ಧನ್ಯವಾದ.